ಜೈ ಹಿಂದ್, ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಟೂಡೆಂಟ್ಸ್ ಭಾಳಷ್ಟು ಮಂದಿ ಆರ್ಮಿದ ಕ್ಲಾಸಸ್ಸು ಮಾಡ್ರಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಒಂದು ಆರ್ಮಿ ಕ್ಲಾಸಸ್ಸು ಮಾಡೋಣ ಅಂತಂದು ಇದೊಂದು ವಿಡಿಯೋ ಮಾಡಾಕತ್ತೀವಿ. ಇಲ್ಲಿ ನೋಡ್ರಿ, ಈಗ ಫಸ್ಟ್ ಆರ್ಮಿ ಕ್ಲಾಸಸ್ ಚಾಲೂ ಮಾಡೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಬಿಡಿಸೋಣ ನಾವು. ಸರ್, ಯಾವ ಕ್ವಶನ್ ಪೇಪರ್ ನೋಡ್ರಿ? ಮೊದಲು ಆಫ್ಲೈನ್ ಎಕ್ಸಾಮ್ ನಡೀತಿತ್ತು. ಆಫ್ಲೈನ್ ಒಂದು ಕ್ವಶನ್ ಪೇಪರ್ ಪೂರಾ ABCD 4 ಸೆಕ್ಷನ್ ಬಿಡಿಸ್ತೀನಿ ನಾನು. ಈಗ ಫಸ್ಟ್ C ಸೆಕ್ಷನ್ಲೇ ಹೋಗೋಣ. ಅದಕ್ಕಿಂತ ಮುಂಚೆ ಒಂದೆರಡು ಮಾತು ಏನಂತಂದ್ರ, ನೋಡ್ರಿ, ಇನ್ನ ನೋಟಿಫಿಕೇಶನ್ ಬಂದಿಲ್ಲ, ಪ್ಲಸ್ ಕೊಪ್ಪಳದ ರ್ಯಾಲಿದ ರಿಸಲ್ಟೂ ಬಂದಿಲ್ಲ. ಬಹಳ ಸ್ಟೂಡೆಂಟ್ಸ್ ಇನ್ನ ಏನ್ ವಿಚಾರ ಮಾಡಾಕತ್ತಾರಂದ್ರ, ರಿಸಲ್ಟ್ ಬರ್ಲಿ, ನೋಟಿಫಿಕೇಶನ್ ಬರ್ಲಿ, ಆಮೇಲೆ ನಾವು ಕ್ಲಾಸಸ್ ಚಾಲೂ ಮಾಡೋನು, ಆಮೇಲೆ ನಾವು ಓದಾಕ್ ಕುಂದ್ರೋನು. ಇದು ಫಸ್ಟ್ ತಪ್ಪು ನಿರ್ಧಾರ. ಯಾಕಂತಂದ್ರ ನೋಡ್ರಿ, ನೀವು ಪ್ರೀವಿಯಸ್ ಮಂಗಳೂರು AROದವ್ರದ್ದು ನೋಡಿರ್ಬೋದು. ಏನ್ ನೋಡಿರ್ಬೋದು ಅಂತಂದ್ರ, ಬಹಳಷ್ಟು ಮಂದಿ ಎಕ್ಸಾಮ್ ಪಾಸ್ ಆಗಿದ್ದಾರೆ. ನೋಡ್ರಿ, ಎಕ್ಸಾಮ್ ಪಾಸ್ ಆಗೋದು ಮ್ಯಾಟ್ರ್ ಆಗಂಗಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಪಾಸ್ ಆಗೋದು ಮ್ಯಾಟ್ರ್ ಆಗಂಗಿಲ್ಲ. ನೋಡ್ರಿ, ಎಕ್ಸಾಮ್ ಪಾಸ್ ಆಗಿಂದ ಮೆರಿಟ್ ಲಿಸ್ಟ್ ದಾಗ ಕುಂದ್ರೋದು ಏನೈತಲ್ಲ, ಅದು ವೆರಿ ಇಂಪಾರ್ಟೆಂಟ್. ನೋಡ್ರಿ, 4 ಮಂದಿಗೆ ಏನ್ ಗೊತ್ತಾಗೋದು, ಎಕ್ಸಾಮ್ ಪಾಸ್ ಮಾಡ್ಯಾನ, ಏನ್ ಮಾಡೋದು? ನಿಮ್ಗೆ ಆರ್ಡರ್ ಕಾಪಿನ ಕೈಯಾಗ ಬರ್ಲಿಲ್ಲ ಅಂದ್ರ ಅದು ನೆಸೆಸಿಟಿ ಬೀಳಂಗಿಲ್ಲ. ಅದಕ್ಕ ಅಂಟಿಲ್ ಅಂಡ್ ಅನ್ಲೆಸ್ ಮೆರಿಟ್ ಲಿಸ್ಟ್ ದಾಗ ಹೆಸರು ಕುಂದ್ರೋತನ ನಾವು ಅಲ್ಲಿ ತನಕ ಗಪ್ ಇರ್ಬೇಕು. ಹೌದಾ? ಇರ್ಲಿ, ಇಂಟ್ರಪ್ಟ್ ಮಾಡಕ್ ಹೋಗಿಲ್ಲ. ಖರೆ 1-2 ಪಾಯಿಂಟ್ ತಿಳ್ಕೊರಿ. ಏನಂದ್ರ, ಗಡಿಯಾರ ಒಂದಲೆ ಕೆಟ್ಟಿತ್ತಂದ್ರ ಅದನ್ನ ರಿಪೇರಿ ಮಾಡ್ಸಕ್ 108 ಮಂದಿ ಇರ್ತಾರ. ಗಡಿಯಾರ ಒಂದಲೆ ಕೆಟ್ಟಿತ್ತಂದ್ರ ಅದನ್ನ ರಿಪೇರಿ ಮಾಡ್ಸಕ 108 ಮಂದಿ ಸಿಗ್ತಾರ. ಖರೆ ಸಮಯ ಒಂದಲೆ ನಾವು ಕಳ್ಕೊಂತೀವಂತಂದ್ರ ಅದು ನಮಗೆ ಒಳ್ಳೆ ಸಿಗಂಗಿಲ್ಲ. ನೋಟಿಫಿಕೇಶನ್ ಬರ್ಲಿ ಬಿಡ್ಲಿ, ನಮ್ಮ ಇನ್ಸ್ಟಿಟ್ಯೂಟ್ದಾಗೂ ಆಫ್ಲೈನ್ ಕ್ಲಾಸಸ್ ಚಾಲೂ ಮಾಡಿದೀವಿ. ಫೆಬ್ರವರಿ 18ನೇ ತಾರೀಕಿಗೆ ನಮ್ದು ಆಫ್ಲೈನ್ ಕ್ಲಾಸಸ್ ಚಾಲೂ ಆಗತೈತಿ. ಆನ್ಲೈನ್ ಕ್ಲಾಸಸ್ ಚಾಲೂ ಇರ್ತೈತಿ. ನಿಮಗ ಒಂದೆಲ್ಲ ಇಂಟ್ರೆಸ್ಟ್ ಇತ್ತಂದ್ರ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನೋಡ್ರಿ, ನಾನು ಈ ಕ್ವಶನ್ ಪೇಪರ್ ಏನ್ ತಗೊಂಡಿನಲ್ಲ, ಈ ಕ್ವಶನ್ ಪೇಪರ್ದಾಗ ಫಸ್ಟ್ ಸೆಕ್ಷನ್ C ನಿಂತರ ಬಿಡಿಸಕ್ ಚಾಲೂ ಮಾಡ್ತೀನಿ. ಸರ್, ಸೆಕ್ಷನ್ A, B ಯಾಕಿಲ್ರಿ? A, B ನೂ ಬಿಡಿಸ್ತೀನಿ. ಸೆಕ್ಷನ್ C ಮ್ಯಾಥ್ಸ್ ಐತಿ. ಫಸ್ಟ್ ಮ್ಯಾಥ್ಸ್ ಬಿಡಿಸೋನು, ರೀಸನಿಂಗ್ ಬಿಡಿಸೋನು, ಆಮೇಲೆ ಜನರಲ್ ಅವೇರ್ನೆಸ್ ಬರೋನು, ಆಮೇಲೆ ಸೈನ್ಸ್ ಮಾಡೋನು. ಆಮೇಲೆ ನಾ ಈ ಕ್ವಶನ್ ಪೇಪರ್ ನಾ ಏನ್ ಬಿಡಿಸಾಕತ್ತೀನಲ್ಲ ಅದನ್ನ ಡಿಸ್ಕ್ರಿಪ್ಟಿವ್ ದಾಗ ಹಾಕಿರ್ತೀನಿ. ಇವತ್ತು ಅಂದ್ರೆ ಈಗ ವಿಡಿಯೋ ಬಿಟ್ಕೊಳ್ಳಿ ಅವತ್ತಿನ ದಿವಸ ಹಾಕಕ್ ಬರಂಗಿಲ್ಲ. 1-2 ದಿವಸ ಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ 100% ಅದ್ರ ಬಗ್ಗೆ. ಈ ಪೂರಾ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದಲ್ಲ, ಯಾವ್ಯಾವ ಕ್ವಶನ್ ಆದ್ಯತೆ ಕೊಡಾಕತ್ತಾರ, ಯಾವ್ಯಾವ ಟಾಪಿಕ್ ಮಾಡ್ಬೇಕು, ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಲಕ್ಷ ಇಟ್ಕೋರಿ. ಬಹಳಷ್ಟು ಮಂದಿ ಕಾನ್ಸೆಪ್ಟ್ ಏನೈತಿ, ನಾ ಬಾಳ ಮಂದಿ ನೋಡಿನೂ, ಬೇರೆ ಬೇರೆ ಯೂಟ್ಯೂಬರ್ಸ್ ಇಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ದಾಗ ಈ ಆರ್ಮಿ ಪೇಪರ್ ಬಾಳ ಈಸಿ ಐತಂತಾರ. ನೋಡ್ರಿ, ಈಸಿ ಯಾವಾಗ ಆಕೈತಿ, ನಾವು N ನಂಬರ್ ಆಫ್ ಟೈಮ್ಸ್ ಪರ್ಫೆಕ್ಟ್ ಆದಾಗ. ಬಹಳಷ್ಟು ಮಂದಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್, ಹಿಂಗ ಈ ಬ್ಯಾಕ್ಗ್ರೌಂಡ್ ಮತ್ತು ಗ್ರಾಮೀಣ ಭಾಗದ ಮಂದಿ ಪಾಪ ಅವರ ಬರೋರು ಈ ಫೀಲ್ಡ್ಗೆ. ನಿಮ್ಗೆ ಏನಾಕೈತಿ, ಸ್ವಲ್ಪ ಬೇಸ್ಮೆಂಟ್ ವೀಕ್ ಇರ್ತೈತಿ. ಮೊದಲ ಆ ಬೇಸ್ಮೆಂಟ್ ಅನ್ನು ಸ್ಟ್ರಾಂಗ್ ಮಾಡ್ಕೊಂಡಾಗಿಂದ ಟಾಪಿಕ್ಗೆ ಹೋಗಾಕ ಚಾಲೂ ಮಾಡ್ರಿ. ಈಗ ನಾನು ಸೆಕ್ಷನ್ C ಚಾಲೂ ಮಾಡ್ತೀನಿ. ನೋಡ್ರಿ, ಅಲ್ಲಿ ಫಸ್ಟ್ ಕ್ವಶನ್ ಡಿಸ್ಪ್ಲೇದಾಗ ಕಾಣಿಸ್ತಿರ್ಬೋದು. ಫಸ್ಟ್ ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಕಾಣಿಸಾಕತ್ತಿರ್ಬೇಕು. ಏನಂದಾರಿ, ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಎ ಲೆಟರ್ ಆಫ್ ವರ್ಡ್ ಅರೈಸ್ ಬಿ ಅರೇಂಜ್ಡ್ ಅಂತಂದಾರ. ಯಾವ್ದ್ರಿ? ಲೆಟರ್ ಆಫ್ ವರ್ಡ್. ಎದ್ರ ಬಗ್ಗೆ ಮಾತಾಡಕತ್ತಾರ ಅವರು? ಈ ಅರೈಸ್ ಅಂತ ವರ್ಡ್ ಕೊಟ್ಟಾರ, ಇದನ್ನ ಎಷ್ಟು ಇದ್ರಾಗ ಅರೇಂಜ್ ಮಾಡ್ಬೋದು ಅಂತ ಹೇಳಿದಾರ. ಹೌದ್ರಿ? ನೋಡ್ರಿ, ಈ ರೀತಿ ಕ್ವಶನ್ ಕೊಟ್ಟದಾಗ ಅರೈಸ್ ಅನ್ನೋ ಅಕ್ಷರ ಎಷ್ಟದಾವ? ಅದ್ರಾಗ ಅರೈಸ್ ಅನ್ನೋ ಅಕ್ಷರ ಎಷ್ಟದಾವ? 5 ಅದಾವ. ಹೌದಾ? 5 ಅದಾವ ಅಂತಂದ್ರ ಆ 5ನ್ನ ಇಲ್ಲಿ ಬರೆಯಾಕತ್ತೀನಿ, ಬರ್ದೀನಿ. ಇಲ್ಲ ಒಂದು ಸಣ್ಣ ಕಾನ್ಸೆಪ್ಟ್ ಬರ್ತೈತ್ರಿ. 2 ಈ ರೀತಿ ಕೊಟ್ಟಿನ. ಇದಕ್ಕೆ ಏನಂತ ಕರಿತೀವಿ ಅಂದ್ರ 2 ಫ್ಯಾಕ್ಟೋರಿಯಲ್ ಅಂತ ಅಂತೀವಿ. ಏನಂತೀವ್ರಿ? 2 ಫ್ಯಾಕ್ಟೋರಿಯಲ್ ಅಂತೀವಿ. ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರ 2 ಆಗಿಂದ ಅದರ ಹಿಂದಿನ ನಂಬರ್ ಏನ್ ಬರ್ತೈತಿ? 1 ಬರ್ತೈತಿ. 2 1s ಏನ್ ಆಕೈತಿ? 2 ಆಕೈತಿ. ನಾ ಹೇಳೋದ್ ಅರ್ಥ ಆಗತೈತಿ? ಇಲ್ಲಿ ನೋಡ್ರಿ, ಇನ್ನ ಒಂದು ಸಮ್ ತಗೋತೀನಿ. 3 ಫ್ಯಾಕ್ಟೋರಿಯಲ್ ಅಂತ ಅಂತೀವಿ. ಹೌದಾ? 3 ಆಗಿಂದ 2 ಆಗಿಂದ 1 ತನ ನಾವು ಬರ್ಕೋಬೇಕು. ಇದಕ್ಕ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂತ ಕರೀತಾರ. 3 2s ಎಷ್ಟಾಕೈತಿ? 3 2 6, 6 1 6. ಅಂದ್ರೆ ಇದರದ ಆನ್ಸರ್ ಏನಾಕೈತಿ? 6 ಆಕೈತಿ. ಈಗ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಗೈತೆ ಅನ್ಕೋತೀನಿ. ನಮ್ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಗೊತ್ತಾಗೈತಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ 5 ಅಕ್ಷರ ಅದಾವ ಅಂದ್ರ 5 ಫ್ಯಾಕ್ಟೋರಿಯಲ್ ಎಷ್ಟಾಕೈತಿ? ಹೌದಾ? ಇಲ್ಲಿ ನೋಡ್ರಿ, 5 × 4 × 3 × 2 × 1. 5 4 20, 23 60, 62 120. 120 ಇರುವಂತ ಆಪ್ಷನ್ ಯಾವ್ದೈತಿ ನೋಡ್ರಿ, ಅದ ಆನ್ಸರ್ ಆಕೈತಿ. ಎಸ್. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟ್ ಕ್ವಶನ್ ನೋಡ್ರಿ 32nd ಕ್ವಶನ್. ದ ಪ್ರೊಡಕ್ಟ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಈಸ್ ಡ್ಯಾಶ್ ಅಂತ ಹೇಳ್ಯಾನ. ಆಪ್ಷನ್ ದಾಗ ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರಿ, ಆಲ್ವೇಸ್ ಅನ್ ಇಂಟೀಜರ್ ಅಂತಂದಾರ. ಸೆಕೆಂಡ್ ಆಪ್ಷನ್ ಏನಂದಾರ, ಸಮ್ ಟೈಮ್ಸ್ ರಾಷನಲ್ ಅಂಡ್ ಸಮ್ ಟೈಮ್ಸ್ ಇರ್ರಾಷನಲ್ ನಂಬರ್ ಅಂತಂದಾರ. ಥರ್ಡ್ ಆಪ್ಷನ್ ಏನ್ ಹೇಳಿದಾರಿ, ಆಲ್ವೇಸ್ ಅ ರಾಷನಲ್ ನಂಬರ್. ಫೋರ್ತ್ ಆಪ್ಷನ್ ಏನ್ ಹೇಳಿದಾರ, ಆಲ್ವೇಸ್ ಅನ್ ಇರ್ರಾಷನಲ್ ನಂಬರ್ ಅಂದಾರ. ಇರ್ಲಿ, ಯಾರಿಗೆ ಕಾನ್ಸೆಪ್ಟ್ ಗೊತ್ತೈತಿ ಅವ್ರು ಮಾರ್ಕ್ ಮಾಡ್ತಾರ, ಗೊತ್ತಿರ್ಲಾರ್ದವ್ರು ಇಲ್ಲಿ ನೋಡ್ರಿ. ಈಗ ದ ಪ್ರೊಡಕ್ಟ್ ಆಫ್ ರಾಷನಲ್ ನಂಬರ್ ಅಂಡ್ ಇರ್ರಾಷನಲ್ ನಂಬರ್ ಅಂತಂದಾರ. ಪ್ರೊಡಕ್ಟ್ ಅಂತಂದ್ರೆ ಏನು, ಗುಣಾಕಾರ. ಎದ್ರ ಬಗ್ಗೆ ಮಾತಾಡಕತ್ತ ನಾವು, ರಾಷನಲ್ ನಂಬರ್. ಇರ್ಲಿ, ರಾಷನಲ್ ನಂಬರ್ ಅರ್ಥ ತಿಳ್ಕೊ. ರಾಷನಲ್ ನಂಬರ್ ಯಾವ್ದಕ್ ಅಂತಾರ, ರಾಷನಲ್ ನಂಬರ್ ಯಾವ್ದಕ್ಕ ಅಂತಾರಂದ್ರ ಯಾವ್ದು ಪರ್ಫೆಕ್ಟ್ ಸ್ಕ್ವೇರ್ ಐತ ಅದಕ್ಕೆ ರಾಷನಲ್ ನಂಬರ್ ಅಂತಾರ. ಸರ್ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನ್ರಿ, ನೋಡ್ರಿ 4 ಎದ್ರದ್ದು ಸ್ಕ್ವೇರ್ ಇದೆ, 4 ಎದ್ರದ್ದು ಸ್ಕ್ವೇರ್ ಇದೆ, 4 2 ಸ್ಕ್ವೇರ್, ಹೌದಾ? ಅಂದ್ರೆ ಇದಕ್ಕೆ ರಾಷನಲ್ ನಂಬರ್ ಅಂತಾರ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ಅಂತಾರ. ಈಗ ಏನೋ ಒಂದು ಕ್ವಶನ್ ಕೇಳ್ತಾನೆ, ಇದು 16 ಎದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಇದೆ, 4 ಐತಿ, ಅಂದ್ರ ಇದಕ್ಕೆ ಏನನ್ ಕರಿಬಹುದು, ನಾನು ಪರ್ಫೆಕ್ಟ್ ಸ್ಕ್ವೇರು ಅನ್ಬೋದು, ಬಿಟ್ರ ರಾಷನಲ್ ನಂಬರು ಅನ್ಬೋದು, ಹೌದಾ? ಈಗ ಇರ್ಲಿ, ಇರ್ರಾಷನಲ್ ನಂಬರ್ ಅಂದ್ರೆ ಯಾವುದು, ಇರ್ರಾಷನಲ್ ನಂಬರ್ ಅಂದ್ರೆ ಯಾವುದು, ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಇರಂಗಿಲ್ಲ ಅಥವಾ ಇಂಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ ನಾವು. ಏನಂತ ಕರಿತೀವ್ರಿ, ಇಂಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ನಾ ಹೇಳೋದ್ ಅರ್ಥ ಆಗತೈತಿ, ಏನ್ ಕರಿತೀವಿ, ಇಂಪರ್ಫೆಕ್ಟ್ ಸ್ಕ್ವೇರ್, ಹೌದಾ? ಇಂಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಯಾವುದು, ನೋಡ್ರಿ, ಎಂಟರ್ದ ಏನ್ರ ಸ್ಕ್ವೇರ್ ಐತೇನಾ, ಇಲ್ಲ, ಎಂಟರ್ದ ಏನ್ರ ಐತೇನ, ಇಲ್ಲ. ಹಂಗಂದ್ರ ಇದಕ್ಕೆ ಏನಂತ ಕರಿತೀವಿ ನಾವು, ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಏನ್ ಕರಿತೀವ್ರಿ, ಇರ್ರಾಷನಲ್ ನಂಬರ್. ನನಗ ಅನಸ್ತೈತಿ ಇದು ಕ್ಲಿಯರ್ ಐತಿ ನಿಮಗ್, ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಬಿಡಿಸ್ತೇನೆ ನಾನು. ಈಗ ನಮಗೆ ಏನ್ ಕ್ವಶನ್ ಹೇಳಿದನಪ್ಪ, ದ ಪ್ರೊಡಕ್ಟ್ ಆಫ್ ರಾಷನಲ್ ನಂಬರ್ ಅಂತಂದ. ರಾಷನಲ್ ನಂಬರ್ ಯಾವ್ದಕ್ಕೆ, ರಾಷನಲ್ ನಂಬರ್ ಯಾವ್ದು, 4 ಒಂದು ರಾಷನಲ್ ನಂಬರ್ ಏನ್ರಿ, 4 ಒಂದು ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಯಾವ್ದು, ನೋಡ್ರಿ 2 ಒಂದು ಇರ್ರಾಷನಲ್ ನಂಬರ್ ಏನ್ರಿ, 4 ರಾಷನಲ್ ನಂಬರ್ ಯಾಕ, 4ರದ ಏನ್ ಬರ್ತೈತಿ, 2 ಬರ್ತೈತಿ. ಇದು ಇರ್ರಾಷನಲ್ ನಂಬರ್ ಯಾಕ, ಇದ್ರದ್ದು ಬರಂಗಿಲ್ಲ. ಇದ್ರದ್ದು 4 ಪ್ರೊಡಕ್ಟ್ ಅಂದ. ಪ್ರಾಡಕ್ಟ್ ಅಂದ್ರೆ ಏನ್, ಇಂಗ್ಲಿಷ್ದಾಗ ಪ್ರಾಡಕ್ಟ್ ಅಂತ ಕೊಟ್ಟ. ನಾವು ಪ್ರಾಡಕ್ಟ್ ಕನ್ನಡದಾಗ ಏನಂತಾರ, ಇಂಟು ಅಂತಾರ. 4 ದ ಪ್ರಾಡಕ್ಟ್ ಆಫ್ ರಾಷನಲ್ ನಂಬರ್ ಅಂಡ್ ಇರ್ರಾಷನಲ್ ನಂಬರ್, ಇವೆರಡು ಗುಣಾಕಾರ ಮಾಡಿದಾಗ ಆನ್ಸರ್ ಏನ್ ಬರತೈತಿ, ನಮ್ಗೆ 8 ಬರಾಕತೈತಿ. 8 ರಾಷನಲ್ ನಂಬರ್ ಏನಿದೆ, ಇರ್ರಾಷನಲ್ ನಂಬರ್. ಅಂದ್ರೆ ಆಪ್ಷನ್ ಏನಾಕೈತಿ ನಮ್ದು, ಆಪ್ಷನ್ ನಂಬರ್ ಡಿ ಆಕೈತಿ, ಆಲ್ವೇಸ್ ಅಂಡ್ ಇರ್ರಾಷನಲ್ ನಂಬರ್ ಆನ್ಸರ್ ಆಕೈತಿ. ಏನಾಕೈತ್ರಿ, ಆಪ್ಷನ್ ನಂಬರ್ ಡಿ, ಆಲ್ವೇಸ್ ಅಂಡ್ ಇರ್ರಾಷನಲ್ ನಂಬರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಡಿಸ್ಪ್ಲೇದಾಗ, ಫೈಂಡ್ 30% ಆಫ್ ಸ್ಮಾಲ್ ಬ್ರಾಕೆಟ್ ದ 1500 ಪ್ಲಸ್ 600. ನಾ ಇನ್ನೊಮ್ಮೆ ಬರ್ದೀನಿ ಇದನ್ನ, ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡ್ಬೇಕ. ಈಗ ಇದಕ್ಕೆ ನಾವ್ ಏನ್ ಅಪ್ಲೈ ಮಾಡ್ಬೇಕು, ಬಾಡ್ ಮಾಸ್ ಅಪ್ಲೈ ಮಾಡ್ಬೇಕ್ರಿ, ಹೌದಾ? ಬಿ ಅಂದ್ರೆ ಏನ, ಬ್ರಾಕೆಟ್ ಕೊಟ್ಟಾನ, ಹೌದಾ? ಏನಂತೈತಿ, 30%. ಈ 30% ನಾನು 30/100 ಅಂತ ಬರಿಬೋದ. ಆಫ್ ಅಂದ್ರೆ ಏನು, ಇಂಟು 1500 ಪ್ಲಸ್ 600 ಎಷ್ಟು ಆಕೈತ್ರಿ, 1500 ಪ್ಲಸ್ 600 2100 ಆಕೈತ್ರಿ, ಹೌದಾ? 1 2 1 2 ಅಂದ್ರೆ ಡೈರೆಕ್ಟ್ ಗುಣಾಕಾರ ಮಾಡ್ರಿ. 0 ಹಂಗ ಇಡ್ತೀನಿ, 3 1 3 3 2 6. ಇದು ಯಾವ ಆಪ್ಷನ್, 630 ಆಪ್ಷನ್ ನಂಬರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಸುರೇಷನ್ ಮ್ಯಾಕ್ ಕೇಳಿದಾರ. ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ 600 ಮೀಟರ್. ಡಿಸ್ಪ್ಲೇದಾಗ ಕಾಣಾಗತೈತಿ, ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ 600 ಮೀಟರ್. If the ratio of side is 12:13:15, find the longest side ಅಂತಂದ. ಇರ್ಲಿ, ಈಗ ಎಷ್ಟನೇ ಕ್ವಶನ್ ರೀ ಇದು, 34ನೇ ಕ್ವಶನ್, ಹೌದಾ? ಪೆರಿಮೀಟರ್ ಎಷ್ಟು ಕೊಟ್ಟ ನಾವ, 600 ಕೊಟ್ಟಾರ, ಹೌದಾ? ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂದಾನ. ರೇಷಿಯೋ ಎಷ್ಟು ಕೊಟ್ಟಾನ್ರಿ ಅವ, 12:13:15 ಅಂತ ಕೊಟ್ಟಾನ್ರಿ, ಹೌದಾ? ಪೆರಿಮೀಟರ್ ಅಂದ್ರೆ ಏನು, ಟ್ರಯಾಂಗಲ್ ಅದ ಹೊರಗಡೆ ಭಾಗ, ಯಾವ್ದ, ಟ್ರಯಾಂಗಲ್ ಅದ ಹೊರಗಡೆ ಭಾಗ. ಇದ ರೇಷಿಯೋದಾಗ ಕೊಟ್ಟ ಅನ್ನೋದ್ನ. ಇರ್ಲಿ, ಇದು ಎಲ್ಲಾ ಕೂಡ್ಸಿದ್ರೆ ಎಷ್ಟ್ ಆಕೇತ್ ನೋಡ್ರಿ, 40 ಆಕೇತ್. ಎಲ್ಲಾ ಕೂಡ್ಸಿದ್ರೆ ಎಷ್ಟ್ ಆಕೇತ್ರಿ, 40 ಆಕೇತಿ. ಅಂದ್ರ ಟ್ರಯಾಂಗಲ್ ಅದ ಪ್ರತಿ ಒಂದು ಅಂಶ ಕೂಡ್ಸ್ಕೊಳ್ಳೆ 40 ಆಕೇತಿ. 40 ಅಲ್ಲ, ಪೆರಿಮೀಟರ್ ಎಷ್ಟ್ ಅಂದಾನ್ರಿ, 600 ಅಂದಾನ. ಎಷ್ಟ್ ಅಂದಾನ್ರಿ, 600 ಅಂದಾನ. ಇದು ಎಕ್ಸ್ 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 ಅಂತ ಬರೆಯೋಣ, ಏನ್ ಫರಕ್ ಬೀಳಂಗಿಲ್ಲ, ಅನುಪಾತದಾಗ ಐತ, ಹೌದಾ? 0 0 ಕ್ಯಾನ್ಸಲ್, 4 1s 4 2 ಉಳಿತು, 4 5s 20. ಅಂದ್ರ ಒಂದ್ ಯೂನಿಟ್ ವ್ಯಾಲ್ಯೂ ಎಷ್ಟು ಬಂದೈತ್ರ ನಮ್ಗ, ಒಂದ್ ಯೂನಿಟ್ ವ್ಯಾಲ್ಯೂ 15 ಬಂದೈತಿ. ನಮ್ಮ ಕ್ವಶನ್ ಏನ್ ಕಂಡಿಡಿ ಅಂದ ನೋಡ್ರಿ, ಫೈಂಡ್ ದ ಲಾಂಗೆಸ್ಟ್ ಸೈಡ್ ಅಂದ. ಈ ಮೂರದಾಗ ಲಾಂಗೆಸ್ಟ್ ಅತಿ ದೊಡ್ಡದು ಯಾವ್ದೈತಿ, ಲಾಂಗೆಸ್ಟ್ ಅಂದ್ರೆ ದೊಡ್ಡದು ಯಾವ್ದೈತಿ, 15 ಐತ್ರಿ, 15x ಐತಿ. ನಮಗ್ 15x ವ್ಯಾಲ್ಯೂ ಸಿಕ್ಕೈತಿ, ಏನ್ ಸಿಕ್ಕೈತಿ, 15 ಸಿಕ್ಕೈತಿ. 15 × 15 ಅಂದ್ರೆ ಎಷ್ಟ್ ಆತ್ರಿ,
225 ಅಂದ್ರೆ ಇದು ಇರುವಂತ ಆಪ್ಷನ್ ಯಾವ್ದ್ರಿ ಆಪ್ಷನ್ ನಂಬರ್ 2 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೋಟ್ ಅಂಡ್ ಸ್ಟ್ರೀಮ್ ಆಗಿ ಕೇಳಿದ್ದಾರೆ. ಏನಂದ್ರ ಅ ಮೋಟರ್ ಬೋಟ್ ಟೇಕ್ಸ್ 2 hours ಟು ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್ 9 kilometer ಡೌನ್ ದ ಕರೆಂಟ್ ಅಂತಂದ. ಡೌನ್ ದ ಕರೆಂಟ್ ಅಂತಂದ್ರ ಡೌನ್ ಸ್ಟ್ರೀಮ್ ಬಗ್ಗೆ ಹೇಳಿದಾರ ಅಂತ ಅರ್ಥ. ಡೌನ್ ಸ್ಟ್ರೀಮ್ ಅಂದ್ರೆ ಏನು, ಎಷ್ಟನೇ ಲೆಕ್ಕ ಐತಿದ, 35ನೇ ಲೆಕ್ಕ ಐತಿ. ಡೌನ್ ಸ್ಟ್ರೀಮ್ DS ಅಂತ ಬರೆಯಾಕತ್ತೀನಿ. DS ಇಸ್ ನಥಿಂಗ್ ಬಟ್ ಡೌನ್ ಸ್ಟ್ರೀಮ್ ಅಂತ ಕರೀತಾರ. ಈಗ ಡೌನ್ ಸ್ಟ್ರೀಮ್ ಒಂದು ಫಾರ್ಮುಲಾ ಬರ್ತೈತಿ. ಏನ್ ಬರ್ತೈತ್ರಿ, ಡೌನ್ ಸ್ಟ್ರೀಮ್ ಅಂತ ಅನ್ನೋ ಡೌನ್ ಸ್ಟ್ರೀಮ್ ಸ್ಪೀಡ್ ಐತಿದ, ಏನೈತಿ ಡೌನ್ ಸ್ಟ್ರೀಮ್ ಸ್ಪೀಡ್ ಐತಿ. ಡೌನ್ ಸ್ಟ್ರೀಮ್ ಸ್ಪೀಡ್ ಸೂತ್ರ ಏನಾಕೈತಿ, ಡಿಸ್ಟೆನ್ಸ್ ಬೈ ಟೈಮ್ ಆಕೈತಿ. ಸ್ಪೀಡ್ ಸೂತ್ರ ಏನಾಕೈತಿ, ಡಿಸ್ಟೆನ್ಸ್ ಬೈ ಟೈಮ್ ಆಕೈತಿ. ಈಗ ನಮಗೆ ಏನ್ ಹೇಳಿದ ನಾವು, ಮೋಟರ್ ಬೋಟ್ ಟೇಕ್ಸ್ 2 hours ಟು ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್ 9 kilometer. ಅಂದ್ರೆ ಡಿಸ್ಟೆನ್ಸ್ ಎಷ್ಟೈತಿ, 9 kilometer ಐತಿ. ಈ 9 kilometer ಕ್ರಾಸ್ ಮಾಡಕ್ ಎಷ್ಟು ತಾಸು ತಗೋತಾನ ನಾವು, 2 hours ತಗೋತಾನ. ಎಷ್ಟು ತಾಸು ತಗೋತಾನ, 2 hours ತಗೋತಾನ. ಕ್ಯಾನ್ಸಲೇಷನ್ ಆಕೈತೇನ್ರಿ, 2 ones 2 4s ಅಂದ್ರೆ 4.5 ಬರ್ತೈತ್ರಿ. ನೀವು ಬೇಕಂದ್ರೆ ಕ್ಯಾನ್ಸಲೇಷನ್ ಮಾಡ್ರಿ. ಎಷ್ಟು ಬರ್ತೈತಿ, 4.5 kilometer per hour ಬರ್ತೈತಿ. ಏನ್ ಬರ್ತೈತಿ, 4.5. ಯಾವುದು ಡೌನ್ ಸ್ಟ್ರೀಮ್. ಮುಂದೆ ಏನ್ ಹೇಳಿದ ನೋಡ್ರಿ, ದ ಕರೆಂಟ್ ಅಂಡ್ ಇಟ್ 9 kilometer ಡೌನ್ ದ ಕರೆಂಟ್ ಅಂಡ್ ಇಟ್ ಟೇಕ್ಸ್ 6 hours ಟು ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಅನ್ನ ಅಗೇನ್ಸ್ಟ್ ದ ಸ್ಟ್ರೀಮ್ ಅಂತ ಅಂದ. ಅಗೇನ್ಸ್ಟ್ ದ ಸ್ಟ್ರೀಮ್ ಅಂತಂದ್ರೆ ಯಾವ್ದು ಮಾತಾಡಕತ್ತಾನ್ರಿ ಅವ, ಅಪ್ ಸ್ಟ್ರೀಮ್ ಸ್ಪೀಡ್ ಬಗ್ಗೆ ಮಾತಾಡಕತ್ತಾನ. ಮತ್ತೆ ಸ್ಪೀಡ್ ಫಾರ್ಮುಲಾ ಏನಾಕೈತಿ, ಡಿಸ್ಟೆನ್ಸ್ ಬೈ ಟೈಮ್. ಸೇಮ್ ಡಿಸ್ಟೆನ್ಸ್ ಅಂದಾನ. ಅಂದ್ರೆ ಡಿಸ್ಟೆನ್ಸ್ ಎಷ್ಟೈತಿ, ಡಿಸ್ಟೆನ್ಸ್ ಎಷ್ಟೈತಿ, 9 ಐತಿ. ಈ 9 ಕ್ರಾಸ್ ಮಾಡಾಕ ಎಷ್ಟು ತಾಸು ತಗೋತಾನ ಅಂತ ಹೇಳಿ ಅಂದ್ರೆ 6 hours ಅಂದಾನ. ಐತಿ ಎಷ್ಟೈತ್ರಿ, 6 hours. ಫಸ್ಟ್ ಡೌನ್ ಸ್ಟ್ರೀಮ್ ದಾಗ 2 hours ತಗೋತಾನಂದ, ಅಪ್ ಸ್ಟ್ರೀಮ್ ದಾಗ 6 ತಗೋತಾನಂದ. ಹೌದಾ, ಈಗ ಇವು ಕ್ಯಾನ್ಸಲ್ ಆಕವ ನೋಡ್ರಿ. 3 2s 3 3s 3/2 ಅಂದ್ರೆ ಎಷ್ಟು ಆಕೈತ್ರಿ, 1.5 kilometer per hour ಆಕೈತಿ. ಹೌದಾ, ಏನ್ ಬಂದೈತಿ ಈಗ ನನಗೆ, ಡೌನ್ ಸ್ಟ್ರೀಮ್ ವ್ಯಾಲ್ಯೂ ಬಂದೈತಿ. ಎಷ್ಟು ಬಂದೈತಿ, 4.5 kilometer per hour ಬಂದೈತಿ. ಅಪ್ ಸ್ಟ್ರೀಮ್ ವ್ಯಾಲ್ಯೂ ಎಷ್ಟು ಬಂದೈತಿ, 1.5 kilometer per hour. ಇರ್ಲಿ, ನಮ್ಮ ಕ್ವಶನ್ ಏನ್ ಕೇಳೇನ್ರಿ ಅವ, ಎಲ್ಲಿ ಓದ್ಪ ಕ್ವಶನ್, ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂಡ್ ದ್ಯಾಟ್ ಆಫ್ ಕರೆಂಟ್. ಏನ್ ಕಂಡಿಡಿ ಅಂದ್ರೆ ಬೋಟ್ ಎಷ್ಟೈತಿ, ಆಮೇಲೆ ಸ್ಟ್ರೀಮ್ ಎಷ್ಟೈತಿ ಅಂತ ಕೇಳ. ಹೌದಾ, ಬೋಟ ಮತ್ತ ಸ್ಟ್ರೀಮ್ ಎಷ್ಟೈತಿ ಅಂತ ಕೇಳ. ಬೋಟದ ಒಂದ ಸೂತ್ರ ಐತಿ, ಏನೈತ್ರಿ, B = DS ಪ್ಲಸ್ US ಡಿವೈಡೆಡ್ ಬೈ 2. ಏನೈತ್ರಿ, DS ಪ್ಲಸ್ US ಡಿವೈಡೆಡ್ ಬೈ 2. DS ಎಷ್ಟು ಬಂದೈತಿ ನಮ್ದ, 4.5 ಬಂದೈತಿ. US ಎಷ್ಟು ಬಂದೈತಿ, 1.5 ಬಂದೈತಿ. ಡಿವೈಡೆಡ್ ಬೈ 2 ಅಂತ ಇಡ್ಲಿ. 4.5 1.5 ಎಷ್ಟು ಆಗ್ತದ, 6/2 ಆಕೈತ್ರಿ. 6/2 ಆಕೈತಿ. 2 ones 2 3s ಅಂದ್ರೆ ಒಂದ್ ಆನ್ಸರ್ ಎಷ್ಟು ಬಂತ್ರಿ, 3 kilometer per hour. ಇದು ಏನ್ ವ್ಯಾಲ್ಯೂ, ಇದು ಯಾವ್ದು ವ್ಯಾಲ್ಯೂ, ಇದು ಬೋಟದ ವ್ಯಾಲ್ಯೂ. ಹೌದಾ, ಈಗ ಇನ್ನೊಂದು ಏನಂದನ್ರಿ, ಕರೆಂಟ್ ವ್ಯಾಲ್ಯೂ ಅಂದ್ರೆ ಸ್ಟ್ರೀಮ್ ವ್ಯಾಲ್ಯೂ ಕಂಡಿಡಿ ಅಂದಾನು. ಇದರ ಸೂತ್ರ ಏನಾಕೈತಿ, ಇಲ್ಲಿ ಬರೀತೀವಿ ನೋಡ್ರಿ. ಇದರದ್ದು ಏನಾಕೈತಿ, ಯಾವುದು ಸ್ಟ್ರೀಮ್ ಇದು, DS ಮೈನಸ್ US ಡಿವೈಡೆಡ್ ಬೈ 2 ಆಕೈತಿ. DS ಎಷ್ಟು ಐತ್ರಿ, 4.5 ಮೈನಸ್ 1.5 US ಐತಿ ಡಿವೈಡೆಡ್ ಬೈ 2. ಎಷ್ಟು ಉಳಿತೈತ್ರಿ ಅಲ್ಲಿ, 4.5 ದಾಗ 1.5 ಹೋದ್ರೆ ಉಳಿತ ಅಷ್ಟ 2. ಹೌದಾ, 2 ಮೈನಸ್ ಸಾರಿ ಇದು 3 ಉಳಿತೈತಿ. ಎಷ್ಟು ಉಳಿತೈತ್ರಿ, 3 ಡಿವೈಡೆಡ್ ಬೈ 2 ಅಂದ್ರೆ ಇದು ಎಷ್ಟು ಆಗ್ತದ, 2 ones 1.5 ಅಂದ್ರೆ ಇದು ಎಷ್ಟು ಬಂತ್ರಿ, 1.5 kilometer per hour. 3 ಮತ್ತ 1.5 kilometer ನೋಡ್ರಿ ಏನಂದಾರಿ, a person sells 400 mangoes at the cost price of 320. what is his profit percentage ಅಂತ ಹೇಳಿದ. ಹೌದಾ, ಇಲ್ಲಿ ನೋಡ್ರಿ 400 ಮ್ಯಾಂಗೋ ಅದಾವ, ಅದನ್ನ ಎಷ್ಟಕ್ಕೆ ಮಾರ್ಯಾನ್ರಿ ಅವ, 320ಕ್ಕೆ ಮಾರ್ಯಾನ. ಹೌದಾ, ಅಂದ್ರ ಒಂದ್ ಮ್ಯಾಂಗೋದ ₹1 ಅಂತ ಹಿಡಿದಿವ ಅಂತಂದ್ರ ಟೋಟಲ್ CP ಎಷ್ಟೈತಿ, CP SP ಅಂತ ಬರೆಯೋಣ. ಈಗ CP ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ, 320 ಐತೇನ್ರಿ, ಕೊಟ್ಟ ನಾವು ಕ್ವಶನ್ 320. SP ಎಷ್ಟು ಮಾರ್ಯಾನ್ರಿ ಅವ, 400ಕ್ಕೆ ಮಾರ್ಯಾನ. ಹೌದಾ, 300 320 400 ಅಂದ್ರೆ ಇಲ್ಲಿ ಎಷ್ಟು ಪ್ರಾಫಿಟ್ ಆತವ್ನಿ, 80 ಪ್ರಾಫಿಟ್ ಆತು. 80 ಡಿವೈಡೆಡ್ ಬೈ ಎಷ್ಟೈತಿ, 320 ಇಂಟು 100. ಹೌದಾ, 0 0 8 ones 8 4s 4 ones 4 2s 8 2 ಉಳಿತು 4 5s ಅಂದ್ರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗೈತಿ, 25% ಪ್ರಾಫಿಟ್ ಆಗೈತಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅವರೇಜ್ ಮ್ಯಾಕ್ ಕೇಳಿದಾರ. ದ ಅವರೇಜ್ ಏಜ್ ಆಫ್ 7 ಬಾಯ್ಸ್ ಈಸ್ 20 years ಅಂದಾರ. ಇಫ್ ದ ಅವರೇಜ್ ಏಜ್ ಆಫ್ ಫಸ್ಟ್ 6 ಬಾಯ್ಸ್ ಈಸ್ 19.5 years ಅಂದಾರ, ದೆನ್ ದ ಸೆವೆಂತ್ ಬಾಯ್ ವಿಲ್ ಬಿ ಹೌ ಮೆನಿ ಇಯರ್ಸ್ ಓಲ್ಡ್ ಅಂತ ಕೇಳಿದಾನ. ಇರ್ಲಿ ನೋಡ್ರಿ, ಫಸ್ಟ್ ಅವರೇಜ್ ಏಜ್ ಆಫ್ 7 ಬಾಯ್ಸ್ ಅಂತ ಅಂದ. 7 ಮಂದಿದ ಅವರೇಜ್ ಕೊಟ್ಟಿದ್ದ. ನಾವು ಎಷ್ಟು ಕೊಟ್ಟಾನ್ರಿ? 20 ಕೊಟ್ಟಾನ. ಕ್ಲಿಯರ್ ಐತಿ? 7 ಮಂದಿದ ಅವರೇಜ್ ಎಷ್ಟು ಕೊಟ್ಟಾನ್ರಿ? 20 ಕೊಟ್ಟಾನ. ಇಫ್ ದ ಅವರೇಜ್ ಆಫ್ ಫಸ್ಟ್ 6 ಬಾಯ್ಸ್, 6 ಮಂದಿದ ಅವರೇಜ್ ಎಷ್ಟೈತನ ಆತನ್ರಿ? 19.5 ಅಂತ ಅಂದಾನ. ಈ ರೀತಿ ಕೊಟ್ಟಾನು. ಇರ್ಲಿ, ಈ 19.5 ನಾ ಇದನ್ನ ತೆಗೆದ 19.5 ಬರಿಬೋದ? ಎರಡು ಒಂದಲ್ಲ, ಹೌದಾ? ಅಂದ್ರ ಫಸ್ಟ್ 6 ಮಂದಿದ ಅವರೇಜ್ ಎಷ್ಟೈತ್ರಿ? 19.5 ಐತಿ. ಕ್ವಶನ್ ಏನ್ ಕೇಳ್ಯಾನ್ರಿ ಅವ? ದೆನ್ ವಾಟ್ ಈಸ್ ದ ಅವರೇಜ್ ಏಜ್ ಆಫ್ 7th ಬಾಯ್ ಅಂದಾನ. 7th ಬಾಯ್ ಅಂದ್ರ ಇಲ್ಲಿ ನಾ ಇನ್ನ ಎಷ್ಟು ಕೂಡಿಸ್ಬೇಕು? 1 ಕೂಡಿಸ್ಬೇಕನ್ನ 6 ಮಂದಿ ಹೋಗ್ಯಾರ, ಉಳಿದ್ರ ಅಷ್ಟೇ 1. ಇವ್ನ ಎಷ್ಟು ಕೂಡಿಸ್ಬೇಕು? ಅದು ಎಕ್ಸ್ ಅಂತ ಬರ್ದಿನ ನಾವು. ಓವರ್ ಆಲ್ ಅವರೇಜ್ ಕೊಟ್ಟಾನ. 7 ಮಂದಿದ ಅವರೇಜ್ ಎಷ್ಟೈತಿ? 20 ಐತಿ. 20 ಕಿಂತ ಇದು ಎಷ್ಟು ಕಡಿಮೆ ಐತ್ರಿ? 0.5 ಕಡಿಮೆ ಐತೇನ್ರಿ? -0.5 ಕಡಿಮೆ ಐತಿ ನೋಡ್ರಿ. ಬೇಕಂತ 20 ಎಷ್ಟು ಕಡಿಮೆ ಐತಿ? -0.5. -0.5 ಎಷ್ಟು ಮಂದಿಗೆ ಕಡಿಮೆ ಐತ್ರಿ? 6 ಮಂದಿಗೆ ಕಡಿಮೆ ಐತಿ. 6 ಮಂದಿಗೆ ಅಂದ್ರ 0.5 × 6 ಮಾಡ್ರಿ, ಎಷ್ಟು ಆಕೈತಿ? -3 ಆಕೈತಿ ನೋಡ್ರಿ. ಎಷ್ಟು ಆಕೈತ್ರಿ? -3 ಆಕೈತಿ. ಇಲ್ಲಿ ಮೈನಸ್ ಬಂದೈತಂದ್ರ ಇಲ್ಲಿ ನಾನು +3 ಇಟ್ಕೋಬೇಕು. ಇಲ್ಲಿ +3 ಬಂದೈತಂದ್ರ ಇಲ್ಲಿ ನಾ -3 ಇಟ್ಕೋಬೇಕು. ಯಾಕಂದ್ರ ಬ್ಯಾಲೆನ್ಸ್ ಮಾಡ್ಬೇಕು ನಾವು, ಹೌದಾ? ಏನ್ ಎಕ್ಸ್ ಇದ್ ವ್ಯಾಲ್ಯೂ ಓವರ್ ಆಲ್ ಅವರೇಜ್ ಅಂತೂ ಐತಿ. ಎಷ್ಟೈತಿ? 20 ಐತಿ. ಇನ್ನ ಎಷ್ಟು ಕೂಡಿಸ್ಬೇಕು ನಮ್ಮ ಪ್ರಕಾರ? +3 ಅಂದ್ರ ಎಷ್ಟ್ ಆತ್ರಿ ಅವರೇಜ್? 23 ಆತು. 23 ಇರುವಂತ ಆಪ್ಷನ್ ಯಾವ್ದೈತಿ ನೋಡ್ರಿ, ಅದ ಆನ್ಸರ್ ಆಕಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದ್ ಸ್ವಲ್ಪ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ಇಲ್ಲಿ ಅವ್ನು ರೀಸನಿಂಗ್ ಮಿಕ್ಸ್ ಮಾಡ್ಯಾನ. ನಿಮಗೆ ಗೊತ್ತಾಕತ್ತಾರ. ಕ್ವಶನ್ ಪೇಪರ್ ನ ಅಲ್ಲಿ ಇಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ದಾಗ. ಏನಂದ್ರೆ ವಿಚ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ ಕೊಟ್ಟ. ನಾವು ಏನ್ ಸಿರೀಸ್ ಐತ್ರಿ? ಅದ 38. ಎಷ್ಟನೇ ಕ್ವಶನ್ ಇದು? 38 ಕ್ವಶನ್. 5, 25, 125 ಕ್ವಶನ್ ಮಾರ್ಕ್ ಅಂತ ಕೇಳಿದಾನ. ನೋಡ್ರಿ, 5 25 ಆಗಕ್ 5 5 25 ಏನ್ರಿ? ಹೌದಾ? 25 125 ಆಗಕ್ಕೆ 25 5 125 ಆಕೈತಿ. ನೋಡ್ರಿ, ಸಿರೀಸ್ ಇಂಟು 5 ಹೊಂಟೈತಂದ್ರ ಇಲ್ಲೂ ಇಂಟು 5 ಮಾಡ್ರಿ. ಅಂದ್ರೆ 125 5 ಎಷ್ಟು ಆಕೈತ್ರಿ? 625 ಆಕೈತಿ. 625 ಇರುವಂತ ಆಪ್ಷನ್ ಯಾವ್ದು? ಆಪ್ಷನ್ ನಂಬರ್ ಡಿ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮ್ಯಾಕ್ ಕೇಳಿದಾನ. ಸ್ವಲ್ಪ ಕ್ವಶನ್ ಕಾಂಪ್ಲಿಕೇಟೆಡ್ ಇರ್ಬೋದು. ಇಲ್ಲಿ ನೋಡ್ರಿ, ಎ ಅಂಡ್ ಬಿ ಕ್ಯಾನ್ ಡೂ ಅ ವರ್ಕ್ ಇನ್ 10 days and 15 days ರೆಸ್ಪೆಕ್ಟಿವ್ಲಿ. ಏನಂದ್ರಿ? ಎ ಅಂಡ್ ಬಿ ಕ್ಯಾನ್ ಡೂ ಅ ವರ್ಕ್ ಇನ್ 10 days and 15 days. ಎ 10 ದಿವಸ ಕೆಲಸ ಮಾಡತ್ತಾನ್ರಿ, ಬಿ 15 ದಿವಸ ಕೆಲಸ ಮಾಡತ್ತಾನ. ಇರ್ಲಿ, ಇದಂತೂ ಇರ್ಲಿ. ನಮ್ಗೆ ಏನಂದ ಮುಂದೆ ಏನಂದ್ರಿ? ಇಫ್ ಎ ಸ್ಟಾರ್ಟ್ಸ್ ದ ವರ್ಕ್, ಯಾರು ಸ್ಟಾರ್ಟ್ ಮಾಡಕತ್ತಾರ? ಎ ವರ್ಕ್ ಸ್ಟಾರ್ಟ್ ಮಾಡತ್ತಾನಂತ್ರಿ. ಅಂಡ್ ಬೋತ್ ವರ್ಕ್ ಆಲ್ಟರ್ನೇಟ್ ಡೇಸ್. ಎಲ್ಲಿ ಆಲ್ಟರ್ನೇಟ್ ಅನ್ನೋ ವರ್ಡ್ ಬರ್ತೈತಲ್ಲ ಅದನ್ನ ಮಾರ್ಕ್ ಮಾಡ್ಕೋರಿ, ವೆರಿ ಇಂಪಾರ್ಟೆಂಟ್. ಅಂದ್ರೆ ಸ್ವಲ್ಪ ಮೆಥಡ್ ಚೇಂಜ್ ಆಕೈತಿ. ಕ್ವಶನ್ ಏನ್ ಹೇಳಿದಂದ್ರೆ ಆಫ್ಟರ್ ಹೌ ಮೆನಿ ಡೇಸ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಅಂದ. ಇರ್ಲಿ, 10 15ರದ LCM ಎಷ್ಟು ಆಕೈತ್ರಿ? 30 ಆಕೈತಿ. ನೀವು ಇದನ್ನ ತೆಗೀರಿದನ್ನ ಹೆಂಗ್ ಬರ್ತೈತಿ? ಯಾರಿಗೆ ತೆಗಿಯಾಕ ಬರಂಗಿಲ್ಲ, ಇಲ್ಲಿ ನಾ ತೆಗೆದು ತೋರಿಸ್ತೀನಿ ನೋಡ್ರಿ. 10 15 ಎರಡು ಒಂದ ಮಗ್ಯಾಗ ಹೋಗ್ಬೇಕು. ಯಾವ್ದ್ರದ ಹೋಗ್ತೈತಿ? 5ರದ ಬರ್ತೈತಿ. 5 2 10, 5 3 15. ಇವೆರಡು ಒಂದ ಮಗ್ಯಾಗ ಹೋಗಂಗಿಲ್ಲ. ಫೈನಲಿ ಏನ್ ಮಾಡ್ರಿ? 5 × 2 × 3, 5 × 2 × 3, 5 2 10, 10 3 30. ಅಂದ್ರ ಆನ್ಸರ್ ಎಷ್ಟು ಬಂತ್ರಿ? ಇದ 30. ಇದ 30 ನಾ ಇಲ್ಲಿ ಇಟ್ಟೇನಿ. ಈಗ ನೋಡ್ರಿ, ನಿಮ್ಗ ಟೋಟಲ್ ವರ್ಕ್ ಸಿಕ್ತ. ಎಷ್ಟು ಸಿಕ್ತು? 30 ಸಿಕ್ತ. 10 ಎಷ್ಟಲೇ 30 ಆಕೈತ್ರಿ? 10 3 30 ಆಕೈತಿ. 15 ಎಷ್ಟಲೇ 30 ಆಕೈತಿ? 15 2 30. ಯಾರಿಗೆ ಲೆಕ್ಕ ಇದು ಮಗ್ಗಿ ಬರಂಗಿಲ್ಲ ಅವ್ರು ಹೆಂಗ್ ಮಾಡ್ಬೇಕು? ಈಗ ನನಗೆ ಇದು 3 ಬೇಕು. ಟೋಟಲ್ ವರ್ಕ್ ಎಷ್ಟೈತಿ? 30 ಐತಿ. ಇಲ್ಲಿ ಎಷ್ಟೈತಿ? 10 ಐತಿ. 0 0 ಕ್ಯಾನ್ಸಲ್. ಉಳಿತ ಎಷ್ಟ್ರಿ? 3. 15 ಬರ್ದೀನಿ. ಈಗ ನೋಡ್ರಿ, 30 ಟೋಟಲ್ ವರ್ಕ್ ಐತಿ. ಇಲ್ಲಿ ಎಷ್ಟೈತ್ರಿ? ಬಾಗ್ಲೆ 15. 5 3 5 6 3 1 3 2. ಅಂದ್ರೆ ಆನ್ಸರ್ ಎಷ್ಟು ಬಂತ್ರಿ? ಇದು 2. ಅದ 2 ಇಲ್ಲಿ ಬರ್ದಿರಿ. ಆಲ್ಟರ್ನೇಟ್ ಡೇಸ್ ಗೆ ಮಾರ್ಕ್ ಮಾಡಂತಂದಿನಿ. ಕ್ವಶನ್ ದಾಗ ಆಲ್ಟರ್ನೇಟ್ ಡೇಸ್ ಅಂದಾರ. ಆಮೇಲೆ ಎ ವರ್ಕ್ ಸ್ಟಾರ್ಟ್ ಮಾಡಾಕತ್ತಾನ ಅಂತ, ಹೌದಾ? ಇವ್ರಿಬ್ರು ಎಷ್ಟು ಕೆಲಸ ಮುಗಿಸಾಕತ್ತಾರ? ಇಲ್ಲಿ ನೋಡ್ರಿ, ಎ 3 ಪಟ್ ಕೆಲಸ ಮುಗಿಸಾತಾನ, ಬಿ 2 ಪಟ್ ಕೆಲಸ ಮುಗಿಸಾತಾನ. ಅಂದ್ರೆ ಟೋಟಲ್ ವರ್ಕ್ 5 ವರ್ಕ್ ಆಗೈತೇನ್ರಿ? ಈ 5 ವರ್ಕ್ ಆಗಾಕ ಇವ್ 1 ದಿವಸ ತಗೋತಾನ, ಇವ್ 1 ದಿವಸ ತಗೋತಾನ. ಅಂದ್ರೆ ಟೋಟಲ್ ಡೇಸ್ ಎಷ್ಟು ತಗೋತಾನ? 2 ದಿವಸ ತಗೋತಾನ. ನಾ ಇನ್ನೊಮ್ಮೆ ರಿಪೀಟ್ ಮಾಡತ್ತೀನಿ. 5 ವರ್ಕ್ ಮುಗ್ಸಾಕ ಎಷ್ಟು ದಿವಸ ತಗೊಳತ್ತಾರ? 2 days ತಗೊಳಕತ್ತಾರ. ನಮ್ಮ ಟೋಟಲ್ ವರ್ಕ್ ಎಷ್ಟು ಐತ್ರಿ? 30 ಐತಿ, ಹೌದಾ? 30 ಇಲ್ಲಿ ಬರ್ಕೊಂಡೆ ಅಂದ್ರ 5 ಎಷ್ಟಲೇ 30 ಆಕೈತಿ? 5 6 30 ಆಕೈತೇನ್ರಿ? 5 6 30 ಆಕೈತಿ. ಇದ 6 ಇಲ್ಲಿ ಗುಣಾಕಾರ ಮಾಡ್ರಿ. 2 6 ಎಷ್ಟು ಆಕೈತಿ?
12 days ಆಕೈತಿ. ಅಂದ್ರ ಎಷ್ಟು ದಿವಸದಾಗ ಕಂಪ್ಲೀಟ್ ಮಾಡ್ತಾರೆ? 12 ದಿವಸದಾಗ ಕಂಪ್ಲೀಟ್ ಮಾಡ್ತಾರ. 12 ಇರುವಂತ ಆಪ್ಷನ್ ಯಾವ್ದು? ಆಪ್ಷನ್ ನಂಬರ್ 2 ಆಕೈತಿ ನೋಡ್ರಿ. ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಐತಿ, ಡಿಸ್ಕ್ರಿಪ್ಟಿವ್ ಕ್ವಶನ್ ಐತಿ. ಏನಂದ್ರೆ ಅವ, ಇಫ್ ಎನ್ ಇವೆಂಟ್ ಕೆನಾಟ್ ಆಕರ್ ದೆನ್ ಇಟ್ಸ್ ಪ್ರೊಬಾಬಿಲಿಟಿ ಈಸ್ ಡ್ಯಾಶ್ ಅಂತ ಹೇಳಿದಾನ. ಏನಂದ್ರೆ ಇಫ್ ಎನ್ ಇವೆಂಟ್ cannot occur then its probability is dash. ನೋಡ್ರಿ, ಇವೆಂಟ್ ಆಕರ್ ಆಗಲಿಲ್ಲ ಅಂತಂದ್ರ ಅದ್ರ ಪ್ರೊಬಾಬಿಲಿಟಿ ಏನಂತ ಕೇಳ್ಯಾನ. ಇವೆಂಟ್ ಒಂದಲೆ ಆಕರ್ ಆಗಲಿಲ್ಲ ಅಂತಂದ್ರ ಅದು ಇಂಪಾಸಿಬಲ್ ಇವೆಂಟ್ ಇರ್ತೈತ್ರ. ಅಂದ್ರ ಇದ್ರದ ಆನ್ಸರ್ ಏನಾಕೈತಿ? ಇವೆಂಟ್ ಆಕರ್ ಆಗ್ಲೇ ಇಲ್ಲ ಅಂತಂದ್ರ ಆನ್ಸರ್ 0 ಅಂತ ಆಪ್ಷನ್ ಐತಿ ನೋಡ್ರಿ. 0 ಅಂತ ಆಪ್ಷನ್ ಇರುವಂತ ವ್ಯಾಲ್ಯೂ ಯಾವುದು? ಆಪ್ಷನ್ ನಂಬರ್ ಸಿ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್ ಏನಂದಾರಿ? ದ ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್ 2 ಅಂಡ್ ಡಿಫರೆನ್ಸ್ ಆಫ್ ಸ್ಕ್ವೇರ್ ಈಸ್ 28 ಅಂದ. ಡಿಫರೆನ್ಸ್ ಆಫ್ ಟೂ ನಂಬರ್ ಡಿಫರೆನ್ಸ್ ಅಂದ್ರ ಮೈನಸ್, ಡಿಫರೆನ್ಸ್ ಆಫ್ ಟೂ ನಂಬರ್ 2 ಅಂದಾನ. ಎ ಮೈನಸ್ ಬಿ ದ ಡಿಫರೆನ್ಸ್ 2 ಅಂತ ಬರೀಲಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಅವ, ಅಂಡ್ ದ ಡಿಫರೆನ್ಸ್ ಆಫ್ ಸ್ಕ್ವೇರ್ಸ್ ಮಾತಾಡಕತ್ತಾನ ಈ ಸರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವ್ಯಾಲ್ಯೂನು ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ ಅವ? 28 ಅಂತ ಕೊಟ್ಟಾನ. ನಮ್ಮ ಕ್ವಶನ್ ಏನ್ ಕಂಡಿಡಿ ಅಂತಂದ್ರಿ, ದ ಸಮ್ ಆಫ್ ನಂಬರ್ಸ್ ವಿಲ್ ಬಿ ಅಂದ್ರೆ ನಮಗೆ ಏನ್ ಕಂಡಿಡಿ ಅಂದಾನವ? ಎ ಪ್ಲಸ್ ಬಿ ಅಂದ್ರ ಎಷ್ಟು ಅಂತ ಕಂಡಿಡಿ ಅಂದ. ಈಗ ನೀವು ಇಲ್ಲಿ ನೋಡಬಹುದು, ಡಿಫರೆನ್ಸ್ ಆಫ್ ಟೂ ನಂಬರ್ 2 ಐತಿ, ಸ್ಕ್ವೇರ್ಸ್ ಆಫ್ ಡಿಫರೆನ್ಸ್ ಎಷ್ಟು ಐತಿ? 28 ಐತಿ. ಈಗ ನಮಗೆ ಒಂದು ಸೂತ್ರ ಗೊತ್ತಿರ್ಬೇಕು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರ ಎ ಪ್ಲಸ್ ಬಿ ಎ ಮೈನಸ್ ಬಿ. ಈ ಸೂತ್ರ ಎಲ್ಲರೂ ಬಾಯಟಿರ್ಬೇಕಿದೆ. ಏನೈತ್ರಿ? ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟಾನ, ಎಷ್ಟು ಕೊಟ್ಟಾನ? 28 ಕೊಟ್ಟಾನ. ಹೌದಾ? ಎ ಪ್ಲಸ್ ಬಿ ಕಂಡಿಡಿ ಅಂದಾನ. ಇದನ್ನ ಹಂಗ ಇಡ್ತೀನಿ, ಎ ಪ್ಲಸ್ ಬಿ ಹಂಗ ಇಡ್ತೀನಿ. ಹೌದಾ? ಎ ಮೈನಸ್ ಬಿ ವ್ಯಾಲ್ಯೂ ಕೊಟ್ಟಾನ್ರಿ, ಎಷ್ಟು ಕೊಟ್ಟಾನ? 2 ಕೊಟ್ಟಾನ. ಕ್ಲಿಯರ್ ಐತಿ? ಎ ಪ್ಲಸ್ ಬಿ ಹಂಗ ಇಟ್ಟಿನಿ, ಇದು 28 ಇಲ್ಲಿ ಇಡೋನು. ಇದು ಕೆಳಗಡೆ 2 ಹೋಗ್ತೈತಿ. 2 1s 2 2 4s ಅಂದ್ರ ಆನ್ಸರ್ ಎಷ್ಟು ಬಂತ್ರಿ? 14 ಬಂತು. 14. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೊಂದು ಎವರೇಜ್ ಮ್ಯಾಗ ಕೇಳ್ಯಾನ. ಎವರೇಜ್ ಮ್ಯಾಗ ಎರಡನೇ ಕ್ವಶನ್ ಇದು ಕೇಳಿದ. ಆ ಬ್ಯಾಟ್ಸ್ಮನ್ ಇನ್ ಈಸ್ 12th ಇನ್ನಿಂಗ್ ಮೇಕ್ಸ್ ಅ ಸ್ಕೋರ್ ಆಫ್ 63 ರನ್ಸ್. 12ನೇ ಇನ್ನಿಂಗಿಗೆ ಎಷ್ಟು ಸ್ಕೋರ್ ಮಾಡ್ಯಾನ್ರಿ ಅವ? 63 ರನ್ ಸ್ಕೋರ್ ಮಾಡ್ಯಾರ. ಹೌದಾ? ನೆಕ್ಸ್ಟ್ ಒಂದು ಪಾಯಿಂಟ್ ಏನ್ ಹೇಳಿದಾರ ನೋಡ್ರಿ ಅವ್ರ, ಅಂಡ್ ದೇರ್ ಬೈ ಇನ್ಕ್ರೀಸಸ್ ಎವರೇಜ್ ಸ್ಕೋರ್ ಬೈ 2 ಅಂತ ಅಂದ. ಖರೆ ಅವನ್ ಎವರೇಜ್ ಸ್ಕೋರ್ ಎಷ್ಟು ಇನ್ಕ್ರೀಸ್ ಆಗೈತಿ? 2 ಇನ್ಕ್ರೀಸ್ ಆಗೈತಿ. 12ನೇದಂತ್ರು 63 ಐತಿ. ಇದ್ರ ಹಿಂದ್ಗಡೆ ಅಂದ್ರೆ ಎಷ್ಟು ಅದಾವ? 11 ಐತಿ. 11ರದ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗೈತಿ? 2 ಅಂದ್ರೆ 22 ಇನ್ಕ್ರೀಸ್ ಆಗೈತಿ ಅಲ್ರಿ. ನಮಗ್ ಕ್ವಶನ್ ಏನ್ ಕೇಳ್ಯಾನ? ವಾಟ್ ಈಸ್ ದ ಅವರೇಜ್ ಆಫ್ 12th ಇನ್ನಿಂಗ್ ಅಂತ. 12ನೇ ಇವ್ನಿಂಗ್ ಇವ್ನೆರಡು ಮೈನಸ್ ಮಾಡಿಬಿಡ್ರಿ, ಎಷ್ಟು ಬಂತ? 41. ಕ್ವಶನ್ ನೋಡ್ರಿ ಏನ್ ಹೇಳಿದಾರ, ಕನ್ವರ್ಟ್ 1589 ಮಿಲಿಗ್ರಾಮ್ ಇಂಟು ಗ್ರಾಮ್ ಅಂತ ಅಂದಾರ. 1589 ಮಿಲಿಗ್ರಾಮ್ ನ ಎದಕ್ ಕನ್ವರ್ಟ್ ಮಾಡಂದಾರಿ? ಗ್ರಾಮ್ ಕನ್ವರ್ಟ್ ಮಾಡಂದಾರ. ಇರ್ಲಿ, ಒಂದ್ ಕೆಜಿ ಅಂತಂದ್ರ ಎಷ್ಟು ಗ್ರಾಮ್ ಆಕೈತ್ರಿ? 1000 ಗ್ರಾಮ್ ಆಕೈತಿ. ಅದೇ ರೀತಿ 1 ಗ್ರಾಮ್ ಅಂದ್ರ ಎಷ್ಟು ಮಿಲಿಗ್ರಾಮ್ ಆಕೈತಿ? 1000 ಮಿಲಿಗ್ರಾಮ್ ಆಕೈತಿ. ನಮಗ ಈ ಮಿಲಿಗ್ರಾಮ್ ನ ಗ್ರಾಮ್ ಕನ್ವರ್ಟ್ ಮಾಡ್ಬೇಕಂತಂದ್ರ 1589 ನ ಬಾಗ್ಲೆ 1000 ಮಾಡ್ಬಿಡ್ರಿ. ಇದು ಎಷ್ಟು ಆಕೈತಿ? 1.589 ಗ್ರಾಮ್. ಅದ ಹೆಂಗ್ ಸರ್? ಕೆಳಗಡೆ 3 0 ಐತಂದ್ರ ಮ್ಯಾಗ 3 ನಂಬರ್ ಬಿಟ್ಟು ಹಂಗೇನ್ ಪಾಯಿಂಟ್ ಇಟ್ಬಿಡ್ರಿ. ಇದ ಆನ್ಸರ್ ಆಕೈತಿ. ಆಪ್ಷನ್ ಯಾವ್ದು ಆಕೈತ್ರಿ? ಆಪ್ಷನ್ ನಂಬರ್ ಎ ಆಕೈತಿ. ನೋಡ್ರಿ, ನಂಬರ್ ಸಿರೀಸ್ ಮ್ಯಾಗ ಕೇಳಿದಾನ ಇನ್ನೊಂದು ಕ್ವಶನ್. ಏನಂದಾನ್ರಿ? 31, 7, 25, 13, 19, 13 ಕ್ವಶನ್ ಮಾರ್ಕ್ ಅಂದ. ಇರ್ಲಿ, ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ರಿ, 31, 25 ಎಷ್ಟು ಡಿಫರೆನ್ಸ್ ಐತಿ? -6 ಆಗತೈತಿ. 25, 19 ಇಲ್ಲೂ -6 ಆಗತೈತಿ. ಇಲ್ಲಿ ನೋಡಿ, ಇಲ್ಲೂ -6 ಆಗತೈತಿ. ನಮಗ್ ಕರೆ ಈ ಆನ್ಸರ್ ಬೇಕು. ಇಲ್ಲಿ +6 ನೋಡ್ಬೇಕಂದ್ರೆ 7 + 6 13, 13 + 6 19, 19 + 6 ಎಷ್ಟು ಆಕೈತ್ರಿ? 25 ಆಕೈತಿ. 25 ಇರುವಂತ ಆಪ್ಷನ್ ಯಾವ್ದು ಆಕೈತಿ ನೋಡ್ರಿ? ಆಪ್ಷನ್ ನಂಬರ್ ಎ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಅಂದಿದಾರ, ಅ ಪಾಲಿಗಾನ್ ಆಸ್ 44 ಡಯಾಗ್ನಲ್ಸ್, ಫೈಂಡ್ ದ ನಂಬರ್ ಆಫ್ ಇಟ್ಸ್ ಸೈಡ್ ಅಂತ ಅಂದಾರ. ಏನ್ ಅಂದಿದ್ದಾರೆ? ಎಷ್ಟು ಡಯಾಗ್ನಲ್ಸ್ ಅದಾವಂತ? ಡಯಾಗ್ನಲ್ 44 ಅದಾವು. ಸೈಡ್ಸ್ ಎಷ್ಟು ಅದಾವ ಅಂತ ಕೇಳ್ಯಾರ. ಇರ್ಲಿ, 44 ಅದಾವ. ಒಂದ ಫಾರ್ಮುಲಾ ಬರ್ತೈತ್ರಿ, n-3/2. ಎದರ್ದಿದ? ಪಾಲಿಗಾನ್. ಎಷ್ಟು ಅದಾವ ಅಂತಂದ ಡಯಾಗ್ನಲ್ದ? 44 ಐತಿ. ಹೌದಾ? ಈಗ 44 × 2 ಅಂತಂದ್ರೆ 88 = n-3.
ಉಳಿತು ಎನ್ ಜಾಗದಾಗ ಆಪ್ಷನ್ ಮುಖಾಂತರ ಮಾಡ್ರಿ. ಆಪ್ಷನ್ ನೋಡ್ರಿ, ಫಸ್ಟ್ ಎ ಆಪ್ಷನ್ ಏನೈತಿ 11 ಐತಿ, 88 ಹಿಂಗ ಬರೀತೇನೆ ನಾನು. ಈ 11 ಇಲ್ಲಿ ಇತ್ತಂದ್ರ 11 ಮೈನಸ್ 3, 11 ಹಿಂಗ ಇಡೋಣ. 11 ಮೈನಸ್ 3 ಎಷ್ಟು ಆಕೈತ್ರಿ? 8 ಆಕೈತಿ. 88 ಈಕ್ವಲ್ಸ್ ಟು 88 ಬಂತೇನ್ರಿ. ನೋಡ್ರಿ ಎರಡು ಸೇಮ್ ಬರಾಕತೈತಿ. ಅಂದ್ರ ಆಪ್ಷನ್ ಯಾವ್ದು ವರ್ಕೌಟ್ ಆಕೈತಿ? ಆಪ್ಷನ್ ನಂಬರ್ ಎ ಆಕೈತಿ ನೋಡ್ರಿ. ಈ ಫಾರ್ಮುಲಾ ನೆನಪಿಟ್ಕೋಬೇಕು. ಪಾಲಿಗಾನ್ ಕೊಟ್ಟ ಡಯಾಗ್ನಲ್ಸ್ ಮತ್ತೆ ಸೈಡ್ಸ್ ಕಂಡು ಹಿಡಿಯ ಅಂತ ಅಂದ್ರ ಈ ಫಾರ್ಮುಲಾ ನೆನಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕ್ಷನ್ ಡಿ ಚಾಲು ಆಗೈತಿ. ಸೆಕ್ಷನ್ ಡಿ ಎದ್ರದಂದ್ರ ರೀಸನಿಂಗ್ ಅದ. ಫಸ್ಟ್ ಕ್ವಶನ್ ಏನ್ ಹೇಳಿದಾರ ನೋಡ್ರಿ ಡಿಸ್ಪ್ಲೇದಾಗ, ಸಿಲೆಕ್ಟ್ ದ ಆಡ್ ಒನ್ ಔಟ್ ಅಂದಾರ. ಎ ಆಪ್ಷನ್ ವೀಲ್ ಐತಿ, ಬಿ ಆಪ್ಷನ್ ಟ್ರೇನ್ ಐತಿ, ಸಿ ಆಪ್ಷನ್ ಬೋಟ್ ಐತಿ, ಡಿ ಆಪ್ಷನ್ ಬಸ್ ಐತಿ. ನೀವು ಒಂದ್ ಅಬ್ಸರ್ವ್ ಮಾಡಬಹುದು, ಬೋಟ್, ಬಸ್, ಟ್ರೇನ್ ಇವೆಲ್ಲ ಟ್ರಾನ್ಸ್ಪೋರ್ಟಿಂಗ್ ಎಲಿಮೆಂಟ್ಸ್. ವೀಲ್ ಒಂದ ಏನೈತಿ, ಅದ ವೀಲ್ ಅಂದ್ರೆ ಏನ್ ಗಾಲಿ ಅದ. ಇದಕ್ಕ ಆಡ್ ಒನ್ ಔಟ್ ಅಂತ ಕೇಳಿದ್ರ ಅಂದ್ರ ಆನ್ಸರ್ ಏನಾಕೈತಿ? ವೀಲ್ ಆಕೈತಿ. ಯಾವ ಆಪ್ಷನ್ ಆಕೈತಿ? ಆಪ್ಷನ್ ನಂಬರ್ ಎ ಆಕೈತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೂ ಒಂದು ಕ್ವಶನ್ ಕೇಳಿದಾನ, ಚೂಸ್ ಔಟ್ ದ ಆಡ್ ಒನ್. ಸೇಮ್ ಕ್ವಶನ್ ಐತಿ, ಕರೆ ಇಲ್ಲಿ ಆಪ್ಷನ್ಸ್ ಬೇರೆ ಬೇರೆ ಕೊಟ್ಟಾನ. ಏನಂದನ್ರಿ? ಕಾರ್ಪೆಂಟರ್. ಕಾರ್ಪೆಂಟರ್ ಅಂದ್ರೆ ಯಾರು? ಬಡಗಿ ಕೆಲಸ ಯಾರು ಮಾಡ್ತಾರಲ್ಲ ಅವ್ರಿಗೆ ಕಾರ್ಪೆಂಟರ್ ಅಂತ ಕರೀತಾರ. ಬಿ ಬಾರ್ಬರ್. ಬಾರ್ಬರ್ ಅಂದ್ರೆ ಯಾರು? ಯಾರು ಕಟಿಂಗ್ ಶೇವಿಂಗ್ ಮಾಡ್ತಾರಲ್ಲ ಅವ್ರಿಗೆ ಬಾರ್ಬರ್ ಅಂತ ಕರೀತಾರ. ಸಿ ಬ್ಲಾಕ್ ಸ್ಮಿತ್ ಅಂತ ಐತಿ. ಬ್ಲಾಕ್ ಸ್ಮಿತ್ ಅಂದ್ರೆ ಏನು? ಕಬ್ಬಿಣದ ಬಂಗಾರದ ಕೆಲಸ ಜಾಯಿಂಟ್ ಮಾಡೋದು ಮಾಡ್ತಾರಲ್ಲ ಅದನ್ನ ಬ್ಲಾಕ್ ಸ್ಮಿತ್ ಅಂತಾರ. ಡಿ ಟೇಲರ್. ಟೇಲರ್ ಅಂದ್ರೆ ಏನು? ಕ್ಲೋತ್ಸ್ ಯಾರು ಹೊಲಿತಾರಲ್ಲ ಅವ್ರಿಗೆ ಟೇಲರ್ ಅಂತ ಕರೀತಾರ. ಇದ್ರಾಗ ಆಡ್ ಒನ್ ಕಂಪೇರ್ ಮಾಡಿದ್ರೆ ಯಾರು ಅಕ್ಕಾರ ನೋಡ್ರಿ? ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್ ಮತ್ ಟೇಲರ್ ಇವೆಲ್ಲವೂ ಏನೋ ಒಂದ್ ಜಾಯಿಂಟ್ ಮಾಡೋ ಕೆಲಸನ ಮಾಡ್ತಾರ. ಬಾರ್ಬರ್ ಏನ್ ಮಾಡ್ತಾನ? ಕಟ್ ಮಾಡೋ ಕೆಲಸ ಮಾಡ್ತಾನ. ಅಂದ್ರ ಆಪ್ಷನ್ ಏನಾಕೈತ್ರಿ? ಆಪ್ಷನ್ ನಂಬರ್ ಬಿ ಆಕೈತಿ ನೋಡ್ರಿ. ಬಿ ಏನಾಕೈತಿ? ಬಿ ಬಾರ್ಬರ್ ಆಕೈತಿ ನೋಡ್ರಿ. 48ನೇದ ಏನೈತಿ? 48ನೇದ ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂಡ್ ಟಿಕ್ ದ ಒನ್ಸ್ ದಟ್ ಕಮ್ಸ್ ಇನ್ ಸೆಕೆಂಡ್ ಲಾಸ್ಟ್ ಅಂದಾನ. ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳಿದಾನ. ಇಲ್ಲಿ ನೋಡ್ರಿ ಇದ ಕೊಟ್ಟಾನೇನ್ರಿ ಅವ್. ಇದ್ರಾಗ ಅಲ್ಫಾಬೆಟಿಕಲಿ ಫಸ್ಟ್ ಅಕ್ಷರ ಯಾವ್ದು ಬರ್ತೈತಿ? ಬಿ ಬರ್ತೈತಿ ನೋಡ್ರಿ. ಅಂದ್ರ BOSH ಬರ್ತೈತ್ರಿ. ನೆಕ್ಸ್ಟ್ ಇದು ಹೋತಿಗಿದ. ಇದ್ರಾಗ ಸಿ ಇಲ್ಲೂ ಐತಿ, ಸಿ ಇಲ್ಲೂ ಐತಿ, ಸಿ ಇಲ್ಲೂ ಐತಿ, ಸಿ ಇಲ್ಲೂ ಐತಿ. ಇಲ್ಲಿ ಓ ಬರತೈತಿ, ಇಲ್ಲಿ ಎಲ್ ಐತಿ, ಓ ಐತಿ, ಎಚ್ ಐತಿ. ಅಂದ್ರ ಫಸ್ಟ್ ಯಾವ್ದು ಬರ್ತೈತಿ? ಎಚ್ ಬರ್ತೈತಿ. ಅಂದ್ರ ಇದು ಹೋತೇನ್ರಿ CHECKED. ಅಂದ್ರ ಸೆಕೆಂಡ್ ಇದು ಬರ್ತೈತಿ. ಇರ್ಲಿ. ಥರ್ಡ್ ನೋಡ್ರಿ, ಇವು ಮೂರು ಉಳಿದಾವು. ಈಗ ಬರ್ತೈತಿ ಯಾವ್ದ್ರಿ? ಕ್ಲಿಯರ್ ಬರ್ತೈತಿ. ಯಾಕಂದ್ರೆ ಎಲ್ ಬರ್ತೈತಿ? ಸಿ ಆಗಿಂದ ಎಲ್. ಇದು ಹೋಗ್ತದ. CON. CON ಐತಿ, CON ಕಾಮನ್ ಐತಿ, ಎಸ್ ಐತಿ, ಇಲ್ಲಿ ಟಿ ಐತಿ. ಅಂದ್ರ ಫಸ್ಟ್ ಯಾವ್ದು ಬರ್ತೈತಿ? ಇದು ಬರ್ತೈತಿ. ಕಾನ್ಸ್ಟೆಂಟ್ಲಿ ಅಂತ ಬರ್ತೈತ್ರಿ. ಹೌದಾ? ನೆಕ್ಸ್ಟ್ ಏನ್ ಬರ್ತೈತಿ? ಕಾಂಟ್ರಾಸ್ಟ್ ಅಂತ ಬರ್ತೈತಿ. ನಮಗೇನ್ ಕೇಳಿದಾನ ಕ್ವಶನ್ ಅವ? ನೀವು ನೋಡ್ರಿ ಕ್ವಶನ್ ಏನ್ ಕೇಳಿದಾನ? ದಟ್ ಕಮ್ಸ್ ಇನ್ ಸೆಕೆಂಡ್ ಲಾಸ್ಟ್ ಅಂತ ಅಂದಾನ. ಸೆಕೆಂಡ್ ಲಾಸ್ಟ್ ಯಾವ್ದು ಬರ್ತೈತೆ? ಕಾನ್ಸ್ಟೆಂಟ್ಲಿ ಬರ್ತೈತಿ. ಅಂದ್ರೆ ಕಾನ್ಸ್ಟೆಂಟ್ಲಿ ಇರುವಂತ ಆಪ್ಷನ್ ಯಾವ್ದು? ಆಪ್ಷನ್ ನಂಬರ್ ಬಿ ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎದ್ರ ಮ್ಯಾಗ ಕೇಳೋಣ? ಕೋಡಿಂಗ್ ಡಿಕೋಡಿಂಗ್ ನಂಬರ್ ಸಿರೀಸ್ ಆಲ್ಫಾಬೆಟಿಕಲ್ ಸಿರೀಸ್ ಕೇಳಿದಾನ. ಏನೈತ್ ಕ್ವಶನ್? A, B, D, ಡ್ಯಾಶ್ K, P. ಇದಿಷ್ಟು ಕ್ವಶನ್ ಐತಿ. ಇಲ್ಲಿ ನೋಡ್ರಿ, A ನಿಂತರ B ಹೋಗಾಕ +1 ಆಗತೈತಿ, B ನಿಂತರ D ಹೋಗಾಕ +2 ಆಗತೈತಿ. ಅಂದ್ರ D ನಿಂತರ E ಹೋಗಾಕ ಏನ್ ಮಾಡ್ಬೇಕ? +3. ಏನಾಕೈತದ? ABCDEFG. G ಬರ್ತೈತೇನ್ರಿ? ಇರ್ಲಿ ಚೆಕ್ ಮಾಡೋಣ. G ನಿಂತರ K +4 ಹೋಗ್ಬೇಕು. ABCDFGH ಅಂದ್ರ ಕರೆಕ್ಟ್ ಐತಿ. ಆನ್ಸರ್ ಏನಾಕೈತ್ರಿ? G ಆಕೈತಿ. ಆಪ್ಷನ್ ಯಾವ್ದು? ಆಪ್ಷನ್ ನಂಬರ್ ಎ ಆಕೈತಿ ನೋಡ್ರಿ. ಈಗ ಸೆಕ್ಷನ್ ಎ ಚಾಲೂ ಮಾಡಾಕತ್ತೇನಿ. ಅಂದ್ರ ಫಸ್ಟ್ ನಿಂತರ ಜನರಲ್ ಅವೇರ್ನೆಸ್ ಅದ. ಫಸ್ಟ್ ಕ್ವಶನ್ ನೋಡ್ರಿ ಅಲ್ಲಿ ಡಿಸ್ಪ್ಲೇದಾಗ ಏನ್ ಅಂದಿದಾರ ಹಂಗ ಮೈನರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ವಿತ್ ವಿಚ್ ರಿಲಿಜನ್ ಆರ್ ದಿ ದಿಲ್ವಾರಾ ಟೆಂಪಲ್ ಅಸೋಸಿಯೇಟೆಡ್? ಏನಂದಾನೆ? ದಿಲ್ವಾರಾ ಟೆಂಪಲ್ ಯಾವ ರಿಲಿಜನ್ ಸೀಮಿತ ಅಂತ ಕೇಳಿದಾನ. ನೋಡ್ರಿ ಆಪ್ಷನ್ ಏನೇನೈತಿ? ಹಿಂದೂಯಿಸಮ್ ಅಂಡ್ ಜೈನಿಸಮ್ ಬೋತ್. ಸೆಕೆಂಡ್ ಆಪ್ಷನ್ ಹಿಂದೂಯಿಸಮ್ ಐತಿ, ಥರ್ಡ್ ಆಪ್ಷನ್ ಜೈನಿಸಮ್ ಐತಿ, ಫೋರ್ತ್ ಆಪ್ಷನ್ ಬುದ್ಧಿಸಮ್ ಐತಿ. ದಿಲ್ವಾರಾ ಟೆಂಪಲ್ ಯಾವ ಧರ್ಮದಪ್ಪ ಅಂತಂದ್ರ ಜೈನಿಸಮ್ ಟೆಂಪಲ್ ಇದೆ. ಎಲ್ಲ ಐತಿ ಅಂತಂದ್ರ ರಾಜಸ್ಥಾನದಾಗ ಐತಿ. ದಿಲ್ವಾರಾ ಟೆಂಪಲ್ ಎಲ್ಲ ಐತ್ರಿ? ರಾಜಸ್ಥಾನದಾಗ ಐತಿ. ಅಂದ್ರ ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳಿದ್ರನು ಮಾರ್ಕ್ ಮಾಡ್ರಿ. ರಾಜಸ್ಥಾನದಾಗ ಎಲ್ಲ ಐತಿ ಅಂತಂದ್ರ ಮೌಂಟ್ ಅಬು ಪರ್ವತದಾಗ ಐತಿ. ಮೌಂಟ್ ಅಬು ಈ ರಾಜಸ್ಥಾನದಾಗ ಇದು ಒಂದ ಅಂತಲ್ರಿ, ಇನ್ನ 5 ಟೆಂಪಲ್ ಅದಾವು. ಎಲ್ಲವೂ ಜೈನ ಧರ್ಮದ ರಿಲೇಟೆಡ್ ಅದಾವು.
ಇದನ್ನ ಈಗಿಷ್ಟು ನೋಡ್ಕೊರಿ. ದಿಲ್ವಾರಾ ಟೆಂಪಲ್ ಯಾವ ಧರ್ಮಕ್ಕೆ ರಿಲೇಟೆಡ್ ಅಂತಂದ್ರ ಯಾವ ಟೆಂಪಲ್ ಯಾವ ಧರ್ಮಕ್ಕೆ ರಿಲೇಟೆಡ್ ಇದ? ಜೈನಿಸಮ್. ಎಲ್ಲ ಐತಿದ? ರಾಜಸ್ಥಾನದಾಗ ಐತಿ. ಯಾವ ಮೌಂಟೇನ್ ಮ್ಯಾಗ ಐತಿ? ಮೌಂಟ್ ಅಬುದಾಗ ಐತಿ. ಎಲ್ಲೈತ್ರಿ? ಮೌಂಟ್ ಅಬು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೇಳಿದಾನ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಕಮ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ ಅಂತ ಕೇಳಿದಾನ. ನೋಡ್ರಿ ಇದರ ಆನ್ಸರ್ ಏನಾಕೈತಿ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಏನ್ರಿ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಹೌದಾ? ಈಗ ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಯಾರು ಅದಾರ ಅದನ್ನು ನೆನಪಿಟ್ಕೋರಿ. ಶ್ರೀ ಅಶ್ವಿನಿ ವೈಷ್ಣವ್ ಅವ್ರು ಅದಾರ. ಯಾರು ಅದಾರೆ? ಶ್ರೀ ಅಶ್ವಿನಿ ವೈಷ್ಣವ್ ಅವ್ರ ಅದಾರ್ರಿ. ಯಾರು ಏನದಾರ ಇವ್ರ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಯಾರದಾರ ಅಂದ್ರ ಶ್ರೀ ಅಶ್ವಿನಿ ವೈಷ್ಣವ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೇಳಿದಾನ. ಹೂ ಫೌಂಡೆಡ್ ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ? ಇಂಡಿಯಾ ಸೊಸೈಟಿ ಅಂತ ಐತಿ. ಹೂ ಫೌಂಡೆಡ್ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ? ಇದನ್ನ ಯಾರು ಕಂಡು ಹಿಡ್ದಾರ ಅಂತ ಕೇಳಿದಾರೆ. ಇದರ ಆನ್ಸರ್ ಏನಾಕೈತಿ? ಗೋಪಾಲ್ ಕೃಷ್ಣ ಗೋಖಲೆ. ಯಾರು ಕಂಡು ಹಿಡ್ದಾರ ಇದನ್ನ? ಗೋಪಾಲ್ ಕೃಷ್ಣ ಗೋಖಲೆ ಬಯಟ್ ಹೊಡಿರಿದ್ನ ಯಾರು ಕಂಡು ಹಿಡ್ದಾರ? ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಅಂತ ಅನ್ಕೇಸಿ ಯಾರು ಕಂಡು ಹಿಡ್ದಾರ ಇದನ್ನ? ಗೋಪಾಲ್ ಕೃಷ್ಣ ಗೋಖಲೆ ಕಂಡು ಹಿಡ್ದಾರಿ. ಕ್ವಶನ್ ನೋಡ್ರಿ. ಹೂ ಹ್ಯಾಡ್ ಎಸ್ಟಾಬ್ಲಿಷ್ ದ 4 ಮಠಾಸ್ ಆರ್ ಮೊನಾಸ್ಟಿಕ್ ಸೀಟ್ಸ್ ಇನ್ ದಿ 4 ಕಾರ್ನರ್ಸ್ ಆಫ್ ಇಂಡಿಯಾ? ಏನಂದಾರಿ? 4 ಮಠ 4 ಕಾರ್ನರ್ಸ್ ಆಫ್ ಇಂಡಿಯಾದಾಗ ಯಾರು ಎಸ್ಟಾಬ್ಲಿಷ್ಡ್ ಮಾಡ್ಯಾರ ಅಂತ ಕೇಳಿದಾರ. ಯಾರು ಎಸ್ಟಾಬ್ಲಿಷ್ಡ್ ಮಾಡಿದಾರ ಅಂದ್ರ ಆದಿ ಶಂಕರಾಚಾರ್ಯದವ್ರು ಎಸ್ಟಾಬ್ಲಿಷ್ ಮಾಡಿದಾರ. ಯಾರು ಮಾಡಿದಾರೆ? ಆದಿ ಶಂಕರಾಚಾರ್ಯ. ಎದ್ರದ್ರಿ ಇದ ಮಠ ಅಂತಂದ್ರ ಎದ್ರ ಬಗ್ಗೆ ಅಂದ್ರ ಅದ್ವೈತ ವೇದಾಂತ ಬಗ್ಗೆ ಫಿಲಾಸಫಿ ಐತ್ರಿ. ಎದ್ರದೈತ್ರಿ? ಅದ್ವೈತ ವೇದಾಂತ. ನೆನಪಿಟ್ಟುಕೋರಿ. 4 ಮಠಾಸ್ 4 ಇಂಡಿಯನ್ ಕಾರ್ನರ್ಸ್ ಮಾಡಿದ್ದ ಯಾರಂತಂದ್ರ ಆದಿ ಶಂಕರಾಚಾರ್ಯ ಅವರು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಯಿಲ್ ಎರೋಜನ್ ಈಸ್ ಕಾಸ್ಡ್ ಡ್ಯೂ ಟು? ಸಾಯಿಲ್ ಎರೋಜನ್ ಈಸ್ ಕಾಸ್ಡ್ ಡ್ಯೂ ಟು ಡ್ಯಾಶ್ ಅಂತಂದಾರ. ಆಪ್ಷನ್ ಎ ಏನ್ ಹೇಳಿದಾರಿ? ಓವರ್ ಗ್ರೇಸಿಂಗ್ ಆಫ್ ಅನಿಮಲ್ಸ್. ಆಪ್ಷನ್ ಬಿ ಕಟಿಂಗ್ ಆಫ್ ಟ್ರೀಸ್. ಆಪ್ಷನ್ ಸಿ ಆಲ್ ಆಫ್ ದಿ ಅಬೋ. ಆಪ್ಷನ್ ಡಿ ರ್ಯಾಪಿಡ್ ಅರ್ಬನೈಸೇಷನ್. ಸಾಯಿಲ್ ಎರೋಜನ್ ಅಂದ್ರೆ ಏನ್ರಿ? ಮಣ್ಣಿನ ಸವೆತ. ಮಣ್ಣಿನ ಸವೆತ ಎದಕ್ ಆಕೈತೆ ಅಂತ ಕೇಳ್ಯಾನ. ಫಸ್ಟ್ ಒನ್ ಏನಂದಾರಿ? ಓವರ್ ಗ್ರೇಸಿಂಗ್ ಆಫ್ ಅನಿಮಲ್ಸ್. ಓವರ್ ಗ್ರೇಸಿಂಗ್ ಅಂದ್ರೆ ಏನ್? ಪ್ರಾಣಿಗಳನ್ನ ಅತಿಯಾದ ಮೇಸುವುದಕ್ಕ ಓವರ್ ಗ್ರೇಸಿಂಗ್ ಅಂತಾನ, ಅದು ಒಂದು ಕಾರಣ ಐತಿ. ನೆಕ್ಸ್ಟ್ ಏನಂದಾರಿ? ಕಟಿಂಗ್ ಆಫ್ ಟ್ರೀಸ್. ಹೌದು, ಟ್ರೀಸ್ ಕಟ್ ಮಾಡೋದ್ರಿಂತನೂ ಸಾಯಿಲ್ ಎರೋಜನ್ ಗೆ ಇಂಪ್ಯಾಕ್ಟ್ ಬೀಳ್ತೈತಿ, ಅದು ಒಂದು ಕಾರಣ ಐತಿ. ನೆಕ್ಸ್ಟ್ ಇನ್ನ ಒಂದ್ ಏನೈತಿ? ಡಿ ಆಪ್ಷನ್ ನೋಡ್ರಿ. ಡಿ ಆಪ್ಷನ್ ರ್ಯಾಪಿಡ್ ಅರ್ಬನೈಸೇಷನ್ ಅಂದ್ರ ನಗರೀಕರಣ ಮಾಡೋದಕ್ಕೂ ಒಂದು ಸಾಯಿಲ್ ಎರೋಜನ್ ಕಾರಣ ಐತಿ. ಅಂದ್ರ ಆನ್ಸರ್ ಏನಾಕೈತಿ? ಆಪ್ಷನ್ ನಂಬರ್ ಸಿ ಆಕೈತಿ. ಆಲ್ ಆಫ್ ದಿ ಅಬೌವ್ ಎಲ್ಲವೂ ಕರೆಕ್ಟ್ ಐತಿ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡ್ರಿ 6ನೇದ ಏನಂದಾರ? ಜಾಯಿಂಟ್ ಸ್ಟ್ರೀಮ್ ಆಫ್ ಗಂಗಾ ಅಂಡ್ ಬ್ರಹ್ಮಪುತ್ರ. ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಜಾಯಿಂಟ್ ಸ್ಟ್ರೀಮ್. ಆ ಸ್ಟ್ರೀಮ್ ಏನಂತ ಕರೀತಾರ ಅಂತ ಕೇಳಿದಾರ. ಈಸ್ ನೋನ್ ಬೈ ಏನಂತ ಕರೀತಾರ ಅಂದ್ರ ಮೇಘನಾ ಅಂತ ಕರೀತಾರ. ಏನಂತ ಕರೀತಾರೆ? ಮೇಘನಾ. ಎ ಪದ್ಮ ಐತಿ, ಬಿ ಸ್ಯಾಂಕ್ಪೋ ಐತಿ, ಸಿ ಮೇಘನಾ ಐತಿ, ಡಿ ಜಮುನಾ ಐತಿ. ಆನ್ಸರ್ ಏನಾಕೈತಿ? ಸಿ ಮೇಘನಾ ಆಕೈತಿ. ನೋಡ್ರಿ ಮೇಜರ್ ಇವೆರಡು ಕೂಡಿ ಬಾಂಗ್ಲಾದೇಶಿಗೆ ಹೋಗ್ತೈತಿ. ಯಾವುದು? ಇವೆರಡು ಗಂಗಾಪುತ್ರ ಮತ್ತ ಬ್ರಹ್ಮಪುತ್ರ ಏನ್ ಜಾಯಿಂಟ್ ಎರಡು ಜಾಯಿಂಟ್ ವೆಂಚರ್ದಾಗ ಏನ್ ಬರ್ತಾವಲ್ಲ ಮೇಜರ್ ಪಾರ್ಟ್ ಎಲ್ಲಿ ಹೋಗ್ತೈತಿ? ಬಾಂಗ್ಲಾದೇಶಿಗೆ ಹೋಗ್ತೈತಿ. ನೆಕ್ಸ್ಟ್ ಆಪ್ಷನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಎಥನಿಕ್ ಪೀಪಲ್ ತೋಡಾಸ್ ಆರ್ ಫೌಂಡ್ ಇನ್ ಡ್ಯಾಶ್ ಅಂತಂದಾರ. ಏನಂದಾರಿ? ದ ಎಥನಿಕ್ ಪೀಪಲ್ ತೋಡಾಸ್ ಆರ್ ಫೌಂಡ್ ಇನ್ ಡ್ಯಾಶ್ ಅಂದಾರ. ಆಪ್ಷನ್ ಎ ಅರುಣಾಚಲ್ ಪ್ರದೇಶ ಐತಿ, ಬಿ ರಾಜಸ್ಥಾನ್ ಐತಿ, ಸಿ ತಮಿಳ್ನಾಡು ಐತಿ, ಡಿ ಮಧ್ಯಪ್ರದೇಶ ಐತಿ. ಏನ್ ಅಂದಿದಾರ ಅವ್ರ ಕ್ವಶನ್? ತೋಡಾಸ್ ಜನಾಂಗದವರು ಎಲ್ಲಿ ಕಂಡು ಬರ್ತಾರ ಅಂತ ಕೇಳಿದಾರ. ಆನ್ಸರ್ ಏನಾಕೈತ್ರಿ? ತಮಿಳ್ನಾಡು ಆಕೈತಿ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನು? ಈ ಸರಿ ತೋಡಾಸ್ ಕೇಳಿದಾನವ. ನೆಕ್ಸ್ಟ್ ಟೈಮ್ ಗೋಂದ್ ಜನಾಂಗದವರು, ಗೋಂದ್ ಟ್ರೈಬ್ ದವರು ಯಾವ ಸ್ಟೇಟ್ದಾಗ ಬರ್ತಾರ ಅಂತ ಕೇಳ್ತಾರ. ಗೋಂದ್ ಟ್ರೈಬ್ ದವ್ರು ಒಂದಲ್ಲೇ ಕೇಳಿದ್ನಂದ್ರ ಅವ ತೋಡಾಸ್ ಅಂತರೂ ನಿಮ್ಗೆ ಗೊತ್ತಾಗೈತಿ. ಎಲ್ಲಿ ನೋಡ್ರಿ ಇವ್ರ? ತಮಿಳ್ನಾಡದವ್ರ. ಹೌದಾ? ಅದೇ ರೀತಿ ಗೋಂದ್ ಟ್ರೈಬ್ ದವ್ರ ಅಂತ ಕೇಳ್ತಾರ. ಇವ್ರು ಎಲ್ಲಿದವ್ರು ಅಂದ್ರ MP ಅಂದ್ರೆ ಏನ್ರಿ? ಮಧ್ಯಪ್ರದೇಶ್. ನೆನಪಿಟ್ಕೊಂಡಿರೋದ್ನ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ? ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳೋಣ. ಏನಂದಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ ಅಂತಂದಾರ. ಫಸ್ಟ್ ನಮ್ಮ ಇಂಡಿಯಾ, ನಮ್ಮ ಭಾರತಕ್ಕ ಯಾವ್ಯಾವ ಬೇರೆ ಕಂಟ್ರಿ ಬಾರ್ಡರ್ ಟಚ್ ಅದಾವ ಅಂತ ಕೇಳಿದ್ನಂತಂದ್ರ ಅವ ಇದನ್ನ ನೆನಪಿಟ್ಕೋರಿ. ಏನ್ ನೆನಪಿಟ್ಕೋರಿ? ಬಾಚಿ, ಪಾನೆ, ಎಂ, ಬೂತಾಫ್ ಅಂತ ನೆನಪಿಡುವ. ಏನ್ ಸರ ಇದ ಅಂದ್ರ
ಯಾವ್ಯಾವ ನಮ್ಮ ಭಾರತಕ್ಕೆ ಬೇರೆ ಕಂಟ್ರಿ ಯಾವ್ಯಾವ ಬಾರ್ಡರ್ ಟಚ್ ಅದಾವ ಅಂತ ಕೇಳಿದ್ನಂದ್ರ ಈ ಕೋಡ್ ನೆನಪಿಡ್ಬೋದು. ಏನೈತಿದ ಬಾ ಅಂತಂದ್ರ ಬಾಂಗ್ಲಾದೇಶ ನೆನಪಿಡ್ಕೋಬೇಕು. ಏನಂತ ನೆನಪಿಡ್ಕೋಬೇಕ್ರಿ? ಬಾ ಅಂತಂದ್ರ ಬಾಂಗ್ಲಾದೇಶ, ಚಿ ಅಂತಂದ್ರ ಚೀನಾ ಅಂತ ನೆನಪಿಟ್ಕೋಬೇಕು, ಪಾ ಅಂತಂದ್ರ ಏನ್ರಿ? ಪಾಕಿಸ್ತಾನ, ಹೌದಾ? ನೇ ಅಂತಂದ್ರ ನೇಪಾಳ, ಹೌದಾ? ಎಂ ಅಂತಂದ್ರ ಮ್ಯಾನ್ಮಾರ, ಏನ್ ಬರ್ತೈತ್ರಿ? ಮ್ಯಾನ್ಮಾರ. ಭೂತ್ ಅಂತಂದ್ರ ಗೊತ್ತಾಗೈತಿ ಈಗ ನಿಮ್ಗೆ ಈಗಾಗಲೇ, ಏನ್ ಬರ್ತೈತಿ? ಭೂತಾನ. ಆಫ್ ಅಂತಂದ್ರ ಅಫ್ಘಾನಿಸ್ತಾನ, ಆಫ್ ಅಂತಂದ್ರ ಅಫ್ಘಾನಿಸ್ತಾನ. ಅತಿ ಹೆಚ್ಚು ಬಾರ್ಡರ್ ಯಾವ್ದು ಶೇರ್ ಮಾಡ್ತಿತ್ತಂದ್ರ ಬಾಂಗ್ಲಾದೇಶ. ಅಪ್ರಾಕ್ಸಿಮೇಟ್ 4096 ಕಿಲೋಮೀಟರ್ ಶೇರ್ ಮಾಡ್ತೈತಿ. ಎಷ್ಟು ಕಿಲೋಮೀಟರ್? 4096. ಇದು ಅತಿ ಕಡಿಮೆ ಯಾವ್ದು ಶೇರ್ ಮಾಡ್ತೈತಿ ಅಂದ್ರ ಅಫ್ಘಾನಿಸ್ತಾನ. ಎಷ್ಟು ಶೇರ್ ಮಾಡ್ತೈತಂದ್ರ 106 ಕಿಲೋಮೀಟರ್ ಶೇರ್ ಮಾಡ್ತೈತಿ. ಈಗ ನಮಗೆ ಇದ್ರ ಕ್ವಶನ್ ಏನ್ ಕೇಳ್ಯಾನ? ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ ಅಂತ ಕೇಳ್ಯಾನ. ಆಪ್ಷನ್ ಎ ಏನಂದನ್ರಿ? ಆಪ್ಷನ್ ಎ ಸಿರ್ಸಾ ಅಂತಂದಾರ. ಏನಂದಾರಿ? ಆಪ್ಷನ್ ಎ ಅನಂತ್ನಾಗ್ ಅಂತ ಐತಿ. ಏನಂತ ಐತಿ? ಅನಂತ್ನಾಗ್. ಅನಂತ್ನಾಗ್ ಎಲ್ಲಿ ಬರ್ತೈತಿ? ಜಮ್ಮು ಕಾಶ್ಮೀರದಾಗ ಬರ್ತೈತಿ. ಜಮ್ಮು ಕಾಶ್ಮೀರ ಟಚ್ ಐತಿ, ಖರೆ ಅನಂತ್ನಾಗ್ ಡಿಸ್ಟ್ರಿಕ್ಟ್ ಟಚ್ ಇಲ್ಲ, ಹೌದಾ? ನೆಕ್ಸ್ಟ್ ಏನಂದಾರಿ? ನೆಕ್ಸ್ಟ್ ಆಪ್ಷನ್ ಏನಂದಾರ? ನೆಕ್ಸ್ಟ್ ಪುರುಬಾ ಅಂತಂದಾರ. ಪುರುಬಾ ಏನೈತಿ? ಪುರುಬಾ ವೆಸ್ಟ್ ಬೆಂಗಾಲ್ದಾಗ ಬರ್ತೈತಿ. ಇದು ಡಿಸ್ಟ್ರಿಕ್ಟ್ ವೆಸ್ಟ್ ಬೆಂಗಾಲ್ದಾಗ ಬರ್ತೈತಿ. ವೆಸ್ಟ್ ಬೆಂಗಾಲ್ ಟಚ್ ಐತಿ, ಖರೆ ಪುರುಬಾ ಡಿಸ್ಟ್ರಿಕ್ಟ್ ಟಚ್ ಇಲ್ಲ, ಹೌದಾ? ಇನ್ನು ನೆಕ್ಸ್ಟ್ ಥರ್ಡ್ ಏನೈತಿ? ಸಿರ್ಸಾ ಅಂತ ಐತಿ. ಸಿರ್ಸಾ ಎಲ್ಲಿ ಬರ್ತೈತಿ? ಹರಿಯಾಣದಾಗ ಬರ್ತೈತಿ. ಹರಿಯಾಣನೂ ಒಂದು ಬೇರೆ ಇದು ಬಾರ್ಡರ್ ಟಚ್ ಆಕೈತಿ, ಖರೆ ಸಿರ್ಸಾ ಅನ್ನೋ ಡಿಸ್ಟ್ರಿಕ್ಟ್ ಟಚ್ ಆಗಂಗಿಲ್ಲ. ಕರೀಂಗಂಜ್ ಅಂತ ಐತಿ ನೋಡ್ರಿ. ಈ ಕರೀಂಗಂಜ್ ಏನೈತಿ? ಆಸಾಮದಾಗ ಬರ್ತೈತಿ. ಕರೀಂಗಂಜ್ ಒಂದು ಡಿಸ್ಟ್ರಿಕ್ಟ್. ಇದು ಆಕ್ಚುअली ಇದು ಟಚ್ ಆಕೈತಿ. ಯಾವ್ದು ಟಚ್ ಆಕೈತಿ? ಬಾಂಗ್ಲಾದೇಶ್ ಬಾರ್ಡರ್ ಟಚ್ ಆಕೈತಿ. ಅಂದ್ರೆ ಆಪ್ಷನ್ ಏನಕೈತಿ? ಆಪ್ಷನ್ ನಂಬರ್ ಡಿ ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದಾರ? ದ ಹಿಲ್ ಸ್ಟೇಷನ್ ಜಾವಡಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದಾನ. ಜಾವಡಿ ಯಾವ ಸ್ಟೇಟ್ ದಾಗ ಬರ್ತೈತಿ ಅಂತ ಕೇಳಾನ. ಹಿಲ್ ಸ್ಟೇಷನ್ ಜಾವಡಿ ಯಾವ ಸ್ಟೇಟ್ ದಾಗ ಬರ್ತೈತಿ ಅಂದ್ರ ತಮಿಳ್ನಾಡ್ದಾಗ ಬರ್ತೈತಿ. ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಆಪ್ಷನ್ ಎ ಆಕೈತಿ ನೋಡ್ರಿ. ಏನಾಕೈತಿ? ಆಪ್ಷನ್ ಎ ಆಕೈತಿ. ಅದೇ ರೀತಿ ಇನ್ನ ಒಂದ್ ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಕಾಣಕತ್ತಿರ್ಬೋದು. ಏನಂದಾರ? ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳ್ಯಾರ. ಗ್ರೀನ್ ರೆವಲ್ಯೂಷನ್ ಅಂದ್ರ ಹಸಿರು ಮನೆಯ ಪಿತಾಮಹ ಯಾರಿಗೆ ಕರೀತಾನಂದ್ರ MS ಸ್ವಾಮಿನಾಥನ್. ಯಾರಿಗೆ ಕರೀತಾರೆ? MS ಸ್ವಾಮಿನಾಥನ. ಇಲ್ಲಿ ನೀವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರ ಇವರಿಗೆ ಭಾರತ ರತ್ನ ಅವಾರ್ಡ್ ಸಿಕ್ಕೈತಿ. ಏನ್ ಸಿಕ್ಕೈತ್ರಿ? ಭಾರತ ರತ್ನ ಅವಾರ್ಡ್. ಭಾರತ ರತ್ನ ಅವಾರ್ಡ್ ಈ ಸರಿ ಎಷ್ಟು ಮಂದಿಗೆ ಸಿಕ್ಕೈತಿ? 5 ಮಂದಿಗೆ ಸಿಕ್ಕೈತಿ. ಯಾರ್ಯಾರಿಗೆ ಸಿಕ್ಕೈತಿ? ಒಬ್ರು MS ಸ್ವಾಮಿನಾಥನ್, ಇನ್ನೊಬ್ರು ಕರ್ಪೂರಿ ಠಾಕೂರ್. ಯಾರ್ರಿ? ಕರ್ಪೂರಿ ಠಾಕೂರ್. ಯಾರದಾರ? ಕರ್ಪೂರಿ ಠಾಕೂರ್. ಇನ್ನೊಬ್ರು ಯಾರು? ಚೌಧರಿ ಚರಣ್ ಸಿಂಗ್. ಇನ್ನೊಬ್ರು ಯಾರ್ರಿ? ಚೌಧರಿ ಚರಣ್ ಸಿಂಗ್. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ ಇದನ್ನ. ಕರೆಂಟ್ ಅಫೇರ್ಸ್ ದಾಗ ಬರ್ತೈತಿ. ಒಬ್ರು MS ಸ್ವಾಮಿನಾಥನ, ಇನ್ನೊಬ್ರು ಕರ್ಪೂರಿ ಠಾಕೂರ, ಇನ್ನೊಬ್ರು ಚೌಧರಿ ಚರಣ್ ಸಿಂಗ್, ಇನ್ನೊಬ್ರು ಯಾರ್ರಿ? PV ನರಸಿಂಹರಾವ್. PV ನರಸಿಂಹರಾವ್. ಯಾರ್ರಿ? PV ನರಸಿಂಹರಾವ್. ಇನ್ನೊಬ್ರು ಅದಾರ ನೋಡ್ರಿ. ಇನ್ನೊಬ್ರು ಯಾರು? LK ಅಡ್ವಾಣಿ. ಯಾರ್ರಿ? LK ಅಡ್ವಾಣಿ, ಹೌದಾ? ಇವ್ರಿಗೆಲ್ಲರಿಗೂ ಏನ್ ಸಿಕ್ಕೈತಿ? ಭಾರತ ರತ್ನ ಅವಾರ್ಡ್ ಸಿಕ್ಕೈತಿ. ಭಾರತ ರತ್ನ ಅವಾರ್ಡಿನೂ ನೆನಪಿಟ್ಕೋರಿ. ಎಸ್. ಕ್ವಶನ್ ನೋಡ್ರಿ, ದ ಫಸ್ಟ್ ಎಂಪರರ್ ಆಫ್ ಫ್ರಾನ್ಸ್ ಯಾರು ಅಂತ ಕೇಳಿದಾರ. ಮಾರ್ಟೆಲ್ ಆಪ್ಷನ್ ಎ ಐತಿ, ಬಿ ನಪೋಲಿಯನ್ ಐತಿ, ಸಿ ಲೂಯಿಸ್ ಐತಿ, ಡಿ ಚಾರ್ಲಿ ಮ್ಯಾಗ್ನಿ ಐತಿ. ಯಾರ ಅಕ್ಕರಿ? ಎ ನಪೋಲಿಯನ್ ಅಕ್ಕನ. ನಪೋಲಿಯನ್ ಇರುವಂತ ಆಪ್ಷನ್ ಯಾವ್ದು? ಬಿ. ಯಾರ ಅಕ್ಕರಿ? ನಪೋಲಿಯನ್ ಬೋನಾಪಾರ್ಟ್ ಫಸ್ಟ್ ಎಂಪರರ್. ಇವ್ ಯಾವ್ದ್ರದ್ದು? ಫ್ರಾನ್ಸ್ ದ. ನೆನಪಿಟ್ಕೋರಿ. ಯಾರ? ನಪೋಲಿಯನ್ ಬೋನಾಪಾರ್ಟ್. ನಪೋಲಿಯನ್ ಬೋನಾಪಾರ್ಟ್ ನಮ್ಮ ಭಾರತದ ರಾಜಾಗ ಯಾರಿಗೆ ಕರೀತಾರಂದ್ರ ಸಮುದ್ರಗುಪ್ತ ಕರೀತಾರ. ಯಾರಿಗೆ ಕರೀತಾರ? ಇಂಡಿಯನ್ ನಪೋಲಿಯನ್ ಅಂತ ಕೇಸಿ ಯಾರ ರಾಜ ಕರೀತಾರಂದ್ರ ಸಮುದ್ರಗುಪ್ತ ಕರೀತಾನ. ಇದನ್ನು ಕೂಡ ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬ್ಲಾಕ್ ಪೆಪ್ಪರ್ ಇನ್ ಇಂಡಿಯಾ ಈಸ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬ್ಲಾಕ್ ಪೆಪ್ಪರ್ ಅಂದ್ರೆ ಏನ್? ಕರಿಮೆಣಸ. ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ? ಯಾವ ರಾಜ್ಯದಾಗ? ಜಯ ಕರ್ನಾಟಕ. ಕರ್ನಾಟಕದಾಗ ಪ್ರೊಡ್ಯೂಸ್ ಮಾಡ್ತಾರ. ಎಲ್ಲಿ ಮಾಡ್ತಾರ? ಕರ್ನಾಟಕದಾಗ. ಆಪ್ಷನ್ ಯಾವ್ದಕ್ಕೈತಿ? ಆಪ್ಷನ್ ನಂಬರ್ ಡಿ ಆಕೈತಿ. 13ನೇ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ LOC ಅಂತ ಕೇಳ್ಯಾನ. ಎದ್ರದ್ ಫುಲ್ ಫಾರ್ಮ್ ಕೇಳ್ಯಾನ? LOC. LOC ಅಂದ್ರೆ ಏನ್? ಲೈನ್ ಆಫ್ ಕಂಟ್ರೋಲ್. ಏನಂತಾರೆ? ಲೈನ್ ಆಫ್ ಕಂಟ್ರೋಲ್. LAC ಕೇಳಿದ್ನಂದ್ರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಏನಂತಾರೆ? ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈಗ LOC ಏನಾಕೈತಿ? ಲೈನ್ ಆಫ್ ಕಂಟ್ರೋಲ್ ಆದಿರುವಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದಾರ? ಡ್ಯಾಶ್ ಈಸ್ ದ ಆಥರ್ ಆಫ್ ಬುಕ್ ಟೈಟಲ್ಡ್ ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಫೈರ್ ಬುಕ್ ಬರ್ದವ್ರು ಯಾರು ಅಂತ ಕೇಳಿದಾರ. ಯಾರ್ರಿ ಇವ್ರು? APJ ಅಬ್ದುಲ್ ಕಲಾಂ. ಯಾರ್ರಿ? APJ
ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಮಿಗೆ ಏನಂತ ಕರೀತಾರ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಏನಂತ ಕರೀತಾರೆ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಇದನ್ನು ಅದ್ರ ಜೋಡಿ ಹಂಗ ನೆನಪಿಟ್ಕೋರಿ. ಏನಂತ ಕರೀತಾರ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಯಾವ ಬುಕ್ ಬರ್ದಾರ ಅವರು? ವಿಂಗ್ಸ್ ಆಫ್ ಫೈರ್ ಬುಕ್ ಬರ್ದಾರ. ಸ್ವಲ್ಪ ಬುಕ್ಸ್ ವೆರಿ ಇಂಪಾರ್ಟೆಂಟ್ ಆಕವು, ಆದಷ್ಟು ನೆನಪಿಟ್ಕೊಳ್ಳಕ್ ಟ್ರೈ ಮಾಡ್ರಿ. ನಾ ಇಲ್ಲಿ ಇನ್ನೊಂದ್ 2-3 ಬುಕ್ಸ್ ಕೊಡ್ತೀನಿ, ಅದನ್ನು ನೆನಪಿಟ್ಕೋರಿ. ಮೆಗಾಸ್ತನೀಸ್ ಅನ್ನೋ ಬರ್ತಾನ. ಇವಂದೊಂದ್ ಬುಕ್ ಬಹಳ ಫೇಮಸ್ ಐತಿ. ಇವ್ ಯಾವ ಬುಕ್ ಬರಿತಾನಂದ್ರ ಇಂಡಿಕಾ ಬುಕ್ ಬರಿತಾನ. ಯಾವ ಬುಕ್ ಬರಿತಾನ? ಇಂಡಿಕಾ ಬುಕ್ ಬರಿತಾನ. ಮೆಗಾಸ್ತನೀಸ್ ಯಾವ ಬುಕ್ ಬರಿತಾನ? ಇಂಡಿಕಾ ಬುಕ್ ಬರಿತಾನ. ಚಾಣಕ್ಯ ಎಲ್ಲಾರು ಓರ್ತೈತ್ರಿ. ಚಾಣಕ್ಯ ಯಾವ ಬುಕ್ ಬರಿತಾನ? ಅರ್ಥಶಾಸ್ತ್ರ ಬುಕ್ ಬರಿತಾನ. ಯಾವ್ದು ಬರಿತಾನ್ರಿ? ಅರ್ಥಶಾಸ್ತ್ರ ಬುಕ್ ಬರಿತಾನ. ಅದಕ್ಕ ಚಾಣಕ್ಯಗೆ ಏನೇನ್ ಕರೀತಾರ? ವಿಷ್ಣುಗುಪ್ತ ಶರ್ಮಾನು ಕರೀತಾರ, ಕೌಟಿಲ್ಯನು ಕರೀತಾರ, ಚಾಣಕ್ಯನು ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲ್ಲಿ ಡಿಸ್ಪ್ಲೇದಾಗ ಏನ್ ಕ್ವಶನ್ ಕೇಳಿದಾನ? ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್? ಅಂದ್ರೆ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಯಾವ ಸ್ಪೋರ್ಟ್ ಆಡ್ತಾರ ಅಂತ ಕೇಳಿದಾರ. ಯಾವ ಸ್ಪೋರ್ಟ್ ಆಡ್ತಾರ್ರಿ ಅವರು? 15ನೇದ ಈಸ್ ಅನ್ ಫುಟ್ಬಾಲರ್. ಈಗ ನೀವು ಇಲ್ಲಿ ಏನ್ ತಲೆಯಾಗ ಇಟ್ಕೋಬೇಕಪ್ಪ ಅಂತಂದ್ರ, ಸ್ಪೋರ್ಟ್ಸ್ ಮ್ಯಾಗ ಒಂದ್ ಕ್ವಶನ್ ಕೇಳ್ತಾನಂದ್ರ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಸ್ವಲ್ಪ ಮಾಹಿತಿ ಇಟ್ಕೋಬೇಕ. ಮೊನ್ನೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇದ್ದಿದ್ದ ಜ್ಞಾನ ಚಂದ್ ಖೇಲ್ ರತ್ನ ಅವಾರ್ಡ್ ಮಾಡಿದ್ರು. ಕರೆಕ್ಟ್? ಅಂದ್ರ ಜ್ಞಾನ ಚಂದ್ ಖೇಲ್ ರತ್ನ ಅವಾರ್ಡ್ ಯಾರ್ಯಾರಿಗೆ ಕೊಟ್ರು ಅದನ್ನು ಸ್ವಲ್ಪ ನೋಡೋಂಬರಿ. ಇದು ಆನ್ಸರ್ ಅಂತ ಫುಟ್ಬಾಲ್ ಆತು, ಇದ್ ನೆನಪಿಟ್ಕೋರಿ. ಡಿ ಗುಕೇಶ್. ಯಾರ್ರಿ? ಡಿ ಗುಕೇಶ್ ಅತಿ ಕಿರಿಯ ವಯಸ್ಸದಾಗ ಚೆಸ್. ಯಾರು? ಯಂಗೆಸ್ಟ್ ಚೆಸ್ ಪ್ಲೇಯರ್. ಹೌದಾ? ಏನ್ ಆಡ್ತಾರ ಇವ್ರ? ಚೆಸ್ ಆಡ್ತಾರೋ. ಹೌದಾ? ಡಿ ಗುಕೇಶ್. ಇವ್ರಿಗೂ ಅವಾರ್ಡ್ ಸಿಕ್ಕೈತಿ. ನೆಕ್ಸ್ಟ್ ಯಾರು? ಹರ್ಮನ್ಪ್ರೀತ್ ಸಿಂಗ್ ಏನ್ ಅದಾರ? ಇವ್ರು ಏನ್ ಆಡ್ತಾರ್ರಿ? ಹಾಕಿ ಆಡ್ತಾರೋ. ಏನ್ ಆಡ್ತಾರ? ಹಾಕಿ ಆಡ್ತಾರ. ಇವ್ರಿಗೂ ಏನ್ ಸಿಕ್ಕೈತಿ? ಜ್ಞಾನ ಚಂದ್ ಅವಾರ್ಡ್ ಸಿಕ್ಕೈತಿ. ಮತ್ತೆ ಯಾರ? ಇನ್ನೊಬ್ರು ಯಾರು ಸಿಕ್ಕೈತಿ? ಹರ್ಮನ್ಪ್ರೀತ್ ಸಿಂಗ್, ಡಿ ಗುಕೇಶ, ಮನು ಬಕರಿ ಸಿಕ್ಕೈತಿ ನೋಡ್ರಿ. ಯಾರಿಗೆ ಸಿಕ್ಕೈತಿ? ಮನು ಬಕರ್ ಯಾವ ಆಟ ಆಡ್ತಾರೆ ಅವರು? ಶೂಟಿಂಗ್ ದಾಗ ಖ್ಯಾತಿ ಪಡೆದಂತ ವ್ಯಕ್ತಿಯವರ ಯಾರು? ಮನು ಬಕರ್. ಇವ್ರಿಗೂ ಜ್ಞಾನ ಚಂದ್ ಅವಾರ್ಡ್ ಸಿಕ್ಕೈತಿ. ಇನ್ನೊಬ್ರು ಅದಾರ. ಇನ್ನೊಬ್ರ ಹೆಸರು ಏನೈತಿ? ಏನ್ರಿ? ಪ್ರವೀಣ್ ಕುಮಾರ್. ಇವರು ಪ್ಯಾರಾ ಅಥ್ಲೀಟ್ ಪ್ಲೇಯರ್. ಇವ್ರ ಎದ್ರದ್ರಿ? ಇವ್ರ ಪ್ಯಾರಾ ಅಥ್ಲೀಟ್ ಪ್ಲೇಯರ್. ನೆಕ್ಸ್ಟ್ ಟೈಮ್ ಕೇಳ್ತಾನ. ಏನ್ ಕೇಳ್ತಾನ? ಡಿ ಗುಕೇಶ್ ಈಸ್ ಅಸೋಸಿಯೇಟೆಡ್ ಟು ವಿಚ್ ಗೇಮ್ ಅಂತ ಕೇಳ್ತಾರ. ಅಂದ್ರೆ ಏನ್ ಆಕೈತಿ? ಚೆಸ್ ಆಕೈತಿ. ಹರ್ಮನ್ಪ್ರೀತ್ ಸಿಂಗ್ ಇಸ್ ಅಸೋಸಿಯೇಟೆಡ್ ಟು ವಿಚ್ ಗೇಮ್ ಅಂತ ಕೇಳ್ತಾರ. ಅಂದ್ರೆ ಏನ್ ಆಕೈತಿ? ಹಾಕಿ ಆಕೈತಿ. ಮನು ಬಕರ್ ಈಸ್ ಅಸೋಸಿಯೇಟೆಡ್ ಟು ವಿಚ್ ಗೇಮ್ ಅಂತ ಕೇಳ್ತಾರ. ಅಂದ್ರೆ ಏನ್ ಆಕೈತಿ? ಶೂಟಿಂಗ್ ಆಕೈತಿ. ಎಲ್ಲವೂ ನೆನಪಿಟ್ಕೊಂಡಿರೋನ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಸೈನ್ಸ್ ತಗೊಂಡೇನೆ. ಯಾವ್ದೈತಿ? ಈಗ ಸೆಕ್ಷನ್ ಬಿ ಅದ ಕ್ವಶನ್ ಪೇಪರ್ ದಾಗ ಸಾಲ್ವ್ ಮಾಡೋಣ. 16ನೇ ಕ್ವಶನ್ ಏನ್ ಅನ್ನಕತ್ತಾರ ಅವ್ರ? ದ ಲಾ ಆಫ್ ಫ್ಲೋಟಿಂಗ್ ಬಾಡೀಸ್ ವಾಸ್ ಡಿಸ್ಕವರ್ಡ್ ಬೈ. ಸರ್, ಫ್ಲೋಟಿಂಗ್ ಬಾಡಿ ಅಂದ್ರೆ ಏನ್ರಿ? ಯಾವ್ದ ಒಂದು ವಸ್ತು ನೀರದಾಗ ಮುಳುಗಿಸ್ ಕೂಡ್ಲಿ ಮ್ಯಾಗ್ ಬರ್ತೈತದ. ಯಾಕೆ ಮ್ಯಾಗ್ ಬರ್ತೈತಂದ್ರ ಒಂದು ಫೋರ್ಸ್ ಅಪ್ಲೈ ಆಕೈತಿ. ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಕೈತಿ. ಈ ಲಾ ಆಫ್ ಫ್ಲೋಟಿಂಗ್ ಬಾಡಿ ಅಂದ್ರೆ ಮ್ಯಾಗ್ ಫ್ಲೋಟ್ ಆಕೈತಿ. ಇದನ್ನ ಹೇಳಿದವ್ ಸೈಂಟಿಸ್ಟ್ ಹೆಸರು ಏನಂತ ಕೇಳಿದಾರ? ಸೈಂಟಿಸ್ಟ್ ಯಾರು ಹಾಕಾರಿ? ಆರ್ಚಿಮೆಡ್ ಸೈಂಟಿಸ್ಟ್ ಹಾಕಾರ. ಯಾರು ಹಾಕಾರಿ? ಸಿ ಆಪ್ಷನ್. ಯಾರು ಹಾಕಾರಿ? ಆರ್ಚಿಮೆಡ್ಸ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಬೊಟಾನಿಕಲ್ ನೇಮ್ ಆಫ್ ಟೀ ಈಸ್ ಡ್ಯಾಶ್ ಅಂತಂದಾರ. ಏನಂದಾರ? ಬೊಟಾನಿಕಲ್ ನೇಮ್ ಆಫ್ ಟೀ ಈಸ್ ಡ್ಯಾಶ್. ಆಪ್ಷನ್ ಎ ಏನಂದಾರಿ? ಟ್ರಿಟಿಕಮ್. ಆಪ್ಷನ್ ಬಿ ಮ್ಯಾಂಜಿಫೆರಾ ಇಂಡಿಕಾ. ಆಪ್ಷನ್ ಸಿ ಕ್ಯಾಮೆಲಿಯಾ ಸೈನೆಸಸ್. ಆಪ್ಷನ್ ಡಿ ರೂಬಿಯೇಸೆ ಅಂತಂದಾರ. ಇಲ್ಲಿ ನೋಡ್ರಿ, ಬೊಟಾನಿಕಲ್ ನೇಮ್ ಆಫ್ ಟೀ ಏನಾಕೈತಂದ್ರ ಕ್ಯಾಮೆಲಿಯಾ ಸೈನೆಸಸ್ ಆಕೈತಿ. ಏನಾಕೈತ್ರಿ? ಕ್ಯಾಮೆಲಿಯಾ ಸೈನೆಸಸ್. ಇದನ್ನ ಕ್ಯಾಮೆಲಿಯಾ ಸೈನಸಿಸ್ ಆಕೈತಿ. ನೆನಪಿಡು. ಬಾಟನಿಕಲ್ ಅಂದ್ರ ಸಸ್ಯಶಾಸ್ತ್ರೀಯ ಹೆಸರು. ಎದ್ರದ? ಟೀದ ಸಸ್ಯಶಾಸ್ತ್ರೀಯ ಹೆಸರು ಏನಾಕೈತಿ? ಕ್ಯಾಮೆಲಿಯಾ ಸೈನಸಸ್ ಆಕೈತಿ. ಈಗ ನೀವು ಅಲ್ಲಿ ನೋಡ್ಬೋದು. ಇನ್ನು ಟ್ರಿಟಿಕಮ್ ಅಂತೈತೆ. ಟ್ರಿಟಿಕಮ್ ಎಸ್ಟಿವಮ್ ಅಂತ ಬರ್ತೈತಿ. ಯಾವ್ದು ಬರ್ತೈತಿ? ಟ್ರಿಟಿಕಮ್ ಎಸ್ಟಿವಮ್. ಎದ್ರದ ಅಂತಂದ್ರ ವೀಟ್ ದ ಬೊಟಾನಿಕಲ್ ನೇಮ್ ಏನಾಕೈತಿ? ಟ್ರಿಟಿಕಮ್ ಎಸ್ಟಿವಮ್. ಇದನ್ನ ನೆನಪಿಟ್ಕೋರಿ. ಟ್ರಿಟಿಕಮ್ ಎಸ್ಟಿವಮ್. ಇನ್ನು ನೆಕ್ಸ್ಟ್ ಆಪ್ಷನ್ ಏನೈತಿ ನೋಡ್ರಿ? ನೆಕ್ಸ್ಟ್ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಎದ್ರದ? ಮ್ಯಾಂಗೋದ ಬೊಟಾನಿಕಲ್ ನೇಮ್ ಏನಾಕೈತಿ? ಮ್ಯಾಂಜಿಫೆರಾ ಇಂಡಿಕಾ. ವೆರಿ ಇಂಪಾರ್ಟೆಂಟ್. ಈಗ ಅವ ಟೀ ಬಗ್ಗೆ ಕೇಳೋಣ. ಇದಂತೂ ಟೀ ಐತದ. ನೆಕ್ಸ್ಟ್ ಚಾನ್ಸಸ್ ಐತಲ್ಲ, ಕೇಳ್ಬೋದಲ್ಲ. ವೀಟಿಗೆ ಏನಂತ ಕರೀತಾರ? ಟ್ರಿಟಿಕಮ್ ಆಸ್ಟಿವಮ್. ಮ್ಯಾಂಗೋಗೆ ಏನಂತ ಕರೀತಾರ? ಮ್ಯಾಂಜಿಫೆರಾ ಇಂಡಿಕಾ. ಇನ್ನ ಒಂದ್ ಏನೈತಿ? ರೂಬಿಯೇಸೆ ಅಂತ ಐತಿ. ರೂಬಿಯೇಸೆ ಅಂತಂದ್ರೆ ಏನು? ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಬರ್ತಾವು. ಫ್ಲವರಿಂಗ್ ಪ್ಲಾಂಟ್ಸ್ ಯಾವ ಸರ? ಫ್ಲವರಿಂಗ್
ಫ್ಲವರಿಂಗ್ ಪ್ಲಾಂಟ್ಸ್ ಅಂತಂದ್ರೆ ಈ ಕಾಫಿ ಮಾಡ್ತಾರ ಗೊತ್ತೇನ್ರಿ, ಕಾಫಿ ಅದ್ ನೋಡಿರಿಲ್ಲ, ಪ್ಲಾಂಟ್ ಎಲ್ಲ ಹಬ್ಬಿರ್ತೈತದ. ಫ್ಲವರಿಂಗ್ ಪ್ಲಾಂಟ್ಸ್ ಇದಕ್ಕೆ ಏನಂತ ಕರೀತಾರ, ರೂಬಿ ಎಸಿ ಅಂತ ಕರೀತಾರೆ. ಏನ್ ಕರೀತಾರೆ, ರೂಬಿ ಎಸಿ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಯಾಲಿಸಿಸ್ ಈಸ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಡ್ಯಾಶ್ ಅಂತ ಕೇಳಿದಾರೆ. ಯಾವ್ದಕ್ ಡಯಾಲಿಸಿಸ್ ಮಾಡ್ತಾರ ಅಂತ ಕೇಳ್ಯಾರ. ಎ ಕಿಡ್ನಿ ಫೇಲ್ಯೂರ್, ಬಿ ಬ್ರೇನ್ ಡಿಸೀಸ್, ಸಿ ಹಾರ್ಟ್ ವೀಕ್ನೆಸ್, ಡಿ ನನ್ ಆಫ್ ದಿಸ್. ಡಯಾಲಿಸಿಸ್ ಯಾವ್ದಕ್ ಮಾಡ್ತಾರ ಅಂದ್ರಿ, ಯಾರ್ದು ಕಿಡ್ನಿ ಫೇಲ್ ಆಗಿರ್ತೈತಲ್ಲ ಅವರಿಗೆ ಡಯಾಲಿಸಿಸ್ ಮಾಡ್ತಾರ. ಎದಕ್ ಸರ ನೋಡ್ರಿ, ಯಾರ್ದು ಕಿಡ್ನಿ ಎರಡೂ ಫೇಲ್ ಆಗಿರ್ತೈತಲ್ಲ, ಈ ವೇಸ್ಟ್ ಪ್ರಾಡಕ್ಟ್ ಮತ್ತೆ ಎಕ್ಸೆಸ್ ಫ್ಲೂಯಿಡ್ ಇದು ಏನ್ ಮಾಡ್ತೈತಿ, ಫಿಲ್ಟರ್ ಮಾಡ್ತಿರ್ತದೆ ಬ್ಲಡ್ ಮುಖಾಂತರ ತೆಗೆದ. ಡಯಾಲಿಸಿಸ್ ಅಂದ್ರೆ ಏನು, ಎಕ್ಸೆಸ್ ವೇಸ್ಟ್ ಮಟೀರಿಯಲ್ ಮತ್ತೆ ಫ್ಲೂಯಿಡ್, ಎಕ್ಸೆಸ್ ಫ್ಲೂಯಿಡ್ ಎದ್ರಾಗ ಬ್ಲಡ್ ಅದಾಗಿಂದ ಫಿಲ್ಟರ್ ಮಾಡಿ ಹೊರಗೆ ಹಾಕೋ ಕೆಲಸ ಮಾಡ್ತಾರೆ ಡಯಾಲಿಸಿಸ್. ಡಯಾಲಿಸಿಸ್ ಯಾರಿಗ್ ಮಾಡ್ತಾರೆ, ಯಾರಿಗೆ ಕಿಡ್ನಿ ಫೇಲ್ ಆಗಿರ್ತೈತಲ್ಲ ಅವ್ರಿಗೆ ಮಾಡ್ತಾರ. ಆಪ್ಷನ್ ಏನಾಕೈತಿ, ಆಪ್ಷನ್ ನಂಬರ್ ಎ ಆಕೈತಿ ನೋಡಿ. ಟೋಪನ್ ಅಷ್ಟೇ ಚೇಂಜ್ ಮಾಡ್ಕೊ, ಇಲ್ಲಿ ಟೋಪನ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಬುಲೆಟ್ ಫೈರ್ಡ್ ಫ್ರಮ್ ದಿ ರೈಫಲ್ ಆಸ್, ಬುಲೆಟ್ ಫೈರ್ಡ್ ಫ್ರಮ್ ದಿ ರೈಫಲ್ ಆಸ್ ಯಾವ ಎನರ್ಜಿ ಅಂತಂದ್ರ. ಆಪ್ಷನ್ ಎ ಏನೈತ್ರಿ, ಕೈನೆಟಿಕ್, ಬೋತ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಶಿಯಲ್ ಎನರ್ಜಿ ಐತೇನ. ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಶಿಯಲ್ ಎನರ್ಜಿ ಐತಿ. ಆಪ್ಷನ್ ಬಿ ಏನೈತಿ, ಕೈನೆಟಿಕ್ ಎನರ್ಜಿ ಐತಿ. ಆಪ್ಷನ್ ಸಿ ಏನೈತಿ, ನನ್ ಆಫ್ ದೀಸ್ ಐತಿ. ಆಪ್ಷನ್ ಡಿ ಏನೈತಿ, ಪೊಟೆನ್ಶಿಯಲ್ ಎನರ್ಜಿ ಐತಿ. ಒಂದ್ ಸ್ವಲ್ಪ ಇಮ್ಯಾಜಿನೇಷನ್ ಮಾಡೋ, ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರ, ಈಗ ಬುಲೆಟ್ ಈ ರೀತಿ ಇರ್ತೈತಿ, ಗನ್ ಈ ರೀತಿ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಬುಲೆಟ್ ಇಲ್ಲಿ ಇರ್ತೈತಿ ಅಂದ್ರ ಇಲ್ಲಿ ಸ್ಟೋರ್ ಮಾಡಿರ್ತೀವಿ. ಸ್ಟೋರ್ ಅಂದ್ರ ಸ್ಪ್ರಿಂಗ್ ಮುಖಾಂತರ ಸ್ಟೋರ್ ಆಗೈತೆ ಅಂತ ಅನ್ಕೊಳ್ಳೋಣ. ಬುಲೆಟ್ ಯಾವ ರೀತಿ ಸ್ಟೋರ್ ಆಗೈತೆ ಅಂದ್ರೆ ಇಲ್ಲಿ ಸ್ಟೋರ್ ಆಗೈತೆ, ಸ್ಪ್ರಿಂಗ್ ಗಟ್ಟಿಯಾಗಿರ್ತೈತ. ಒಮ್ಮೆ ಬಿಟ್ಟು ಕೂಡ್ಲೆ ಅಂದ್ರೆ ಬುಲೆಟ್ ಹೊರಗಡೆ ಬಂದ ಕೂಡ್ಲೆ ಪೊಟೆನ್ಶಿಯಲ್ ಎನರ್ಜಿ ಇದ್ದಿರ್ ಯಾವ್ದು ಕನ್ವರ್ಟ್ ಆಕೈತಿ, ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಕೈತಿ. ಅಂದ್ರ ಆನ್ಸರ್ ಏನಾಕೈತ್ರಿ, ಆಪ್ಷನ್ ನಂಬರ್ ಬಿ ಆಕೈತಿ. ಆಪ್ಷನ್ ಬಿ ಏನೈತಿ, ಕೈನೆಟಿಕ್ ಎನರ್ಜಿ ಐತಿ. ಈಗ ಒಂದೆಳೆ ಅವ ನೀರಿನ ಟ್ಯಾಂಕ್, ವಾಟರ್ ಟ್ಯಾಂಕ್ ನೋಡಿರ್ಬೋದು, ಸಿಂಟೆಕ್ಸ್ ದಾಗ ಯಾವ ಎನರ್ಜಿ ಐತನ್ ಕೇಳಿದ್ನಪ್ಪ ಅಂತಂದ್ರ, ಈಗ ಸಿಂಟೆಕ್ಸ್ ದಾಗ ನೀರ್ ಐತಂದ್ರ ನೀರ ಫುಲ್ ಐತಿ. ಈಗ ಯಾವಾಗ ನಾವು ವಾಲ್ವ್ ಸೀದಾ ಮಾಡ್ತೀನಿ, ಸ್ಟೋರ್ಡ್ ಎನರ್ಜಿ ಇದ್ದಿದ್ದ ಚಲನೆ ಆಗಿ ಯಾವ್ದಕ್ ಕನ್ವರ್ಟ್ ಆಕೈತಿ, ಕೈನೆಟಿಕ್ ಎನರ್ಜಿ ಆಕೈತಿ. ಇರ್ಲಿ, ಈ ಕ್ವಶನ್ ಆನ್ಸರ್ ಏನಾಕೈತಿ, ಕೈನೆಟಿಕ್ ಎನರ್ಜಿ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಲ್ಕನೈಸ್ಡ್ ರಬ್ಬರ್ ವಾಸ್ ಇನ್ವೆಂಟೆಡ್ ಬೈ. ವಾಲ್ಕನೈಸ್ಡ್ ರಬ್ಬರ್ ಯಾರು ಇನ್ವೆಂಟ್ ಮಾಡಿದಾರ ಅಂತ ಕೇಳಿದಾರ. ಆಪ್ಷನ್ ಏನೈತ್ರಿ, ಜಾನ್ ಡನ್ಲಾಪ್, ಆಮೇಲೆ ರಾಬರ್ಟ್ ವಿಲಿಯಂ ಥಾಮ್ಸನ್, ನೆಕ್ಸ್ಟ್ ಚಾರ್ಲ್ಸ್ ಗುಡ್ ಇಯರ್, ಆಮೇಲೆ ಕಿಕ್ ಪ್ಯಾಟ್ರಿಕ್ ಮ್ಯಾಕ್ ಮಿಲನ್ ಅಂತ ಐತಿ. ವಾಲ್ಕನೈಸ್ಡ್ ರಬ್ಬರ್ ಯಾರು ಇನ್ವೆಂಟ್ ಮಾಡಿದಾರ ಅಂದ್ರೆ ಚಾರ್ಲ್ಸ್ ಗುಡ್ ಇಯರ್ ಇನ್ವೆಂಟ್ ಮಾಡಿದಾರ. ಯಾವ ಸೈಂಟಿಸ್ಟ್ ಇನ್ವೆಂಟ್ ಮಾಡ್ಯಾರ, ಚಾರ್ಲ್ಸ್ ಗುಡ್ ಇಯರ್. ಆಮೇಲೆ ವಾಲ್ಕನೈಸ್ಡ್ ರಬ್ಬರ್ ಅಂದ್ರೆ ಏನು, ರಬ್ಬರ್ನ ಇಲಾಸ್ಟಿಸಿಟಿ ಮತ್ತು ಸ್ಟಿಫ್ನೆಸ್ ಮಾಡಕ, ರಬ್ಬರ್ನ ಇಲಾಸ್ಟಿಸಿಟಿ ಮತ್ತು ಸ್ಟಿಫ್ನೆಸ್ ಮಾಡಕ ಯಾವ ಅಂಶ ಯೂಸ್ ಮಾಡ್ತಾರ, ಯಾವ ಅಂಶ ಯೂಸ್ ಮಾಡ್ತಾರ, ಸಲ್ಫರ್ ಯೂಸ್ ಮಾಡ್ತಾರ. ಇದು ಎಕ್ಸಾಮ್ ದಾಗ ಬಿದ್ದೈತಿ. ಯಾವ ಅಂಶ ಯೂಸ್ ಮಾಡ್ತಾರ, ಸಲ್ಫರ್ ಯೂಸ್ ಮಾಡ್ತಾರ. ನೋಡ್ರಿ, ಲೆನ್ಸ್ ಈಸ್ ಮೇಡ್ ಅಪ್ ಆಫ್ ಯಾವ ಗ್ಲಾಸ್ ಲೆನ್ಸ್ ಮಾಡ್ಯಾರ ಅಂತ ಕೇಳ್ಯಾರ. ಆಪ್ಷನ್ ಎ ಫ್ಲಿಂಟ್ ಗ್ಲಾಸ್ ಐತಿ. ಆಪ್ಷನ್ ಬಿ ಕೋಬಾಲ್ಟ್ ಗ್ಲಾಸ್ ಐತಿ. ಆಪ್ಷನ್ ಸಿ ಪೈರೆಕ್ಸ್ ಗ್ಲಾಸ್ ಐತಿ. ಆಪ್ಷನ್ ಡಿ ಆರ್ಡಿನರಿ ಗ್ಲಾಸ್ ಐತಿ. ಇದ ಲೆನ್ಸ್ ಯಾವ ಗ್ಲಾಸ್ ಮಾಡ್ತಾರ ಅಂದ್ರ ವೆರಿ ಇಂಪಾರ್ಟೆಂಟ್, ಫ್ಲಿಂಟ್ ಗ್ಲಾಸ್ ಅಂತ ಬರ್ತೈತಿ, ಇದರ್ಲೆ ಮಾಡ್ತಾರ. ಈಗ ನಿಮಗೆ ಅಲ್ಲಿ ಇನ್ನೊಂದು ನೋಡಾತಿರ್ಬೋದು ನೀವು ಆಪ್ಷನ್ ದಾಗ, ಪೈರೆಕ್ಸ್ ಗ್ಲಾಸ್ ಅಂತ ಐತಿ ನೋಡ್ರಿ. ಪೈರೆಕ್ಸ್ ಗ್ಲಾಸ್, ಪೈರೆಕ್ಸ್ ಗ್ಲಾಸ್ ಎಲ್ಲಿ ಯೂಸ್ ಮಾಡ್ತಾರಪ್ಪ, ಇದು ಎಕ್ಸಾಮ್ ದಾಗ ಕೇಳ್ಯಾನ. ಎದ್ರಾಗ ಕೇಳ್ಯಾನ, RRB ಗ್ರೂಪ್ ಡಿ ದಾಗ ಕೇಳಿದಾನ. ಎದ್ರಾಗ ಯೂಸ್ ಮಾಡ್ತಾರಿ, ಓವನ್ ದಾಗ ಯೂಸ್ ಮಾಡ್ತಾರ. ಎದ್ರಾಗ್ರಿ, ಓವನ್. ನೀವು ಪಫ್ಸ್ ಏನ್ ತಿಂತಾರಲ್ಲ, ಬಿಸಿ ಮಾಡ್ಕೊಡ್ತಾರಲ್ಲ ಓವನ್, ಆ ಓವನ್ ದಾಗ ಮುಂದ್ಗಡೆ ಗ್ಲಾಸ್ ಇರ್ತೈತಲ್ಲ, ಅದು ಯಾವ ಗ್ಲಾಸ್ ಅಂದ್ರ ಪೈರೆಕ್ಸ್ ಗ್ಲಾಸ್. ಲೆನ್ಸ್ ಯಾವ ಗ್ಲಾಸ್ ಮುಖಾಂತರ ಮಾಡ್ತಾರ, ಫ್ಲಿಂಟ್ ಗ್ಲಾಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಹಾರ್ಡೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಯಾವ್ದನ್ ಕೇಳಾಕತ್ತಾರ. ಆಪ್ಷನ್ ಏನೇನ್ ಅದಾವ, ಗ್ರಫೈಟ್ ಐತಿ, ಚಾರ್ಕೋಲ್ ಐತಿ, ಕೋಲ್ ಐತಿ, ಡೈಮಂಡ್ ಐತಿ. 100% ಏನ್ ಆಕೈತ್ರಿ, ಆಪ್ಷನ್ ನಂಬರ್ ಡಿ ಏನ ಡೈಮಂಡ್ ಆಕೈತಿ. ಈಗ ನಾ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳ್ತೇನೆ, ನೆನಪಿಟ್ಕೋರಿ. ಹಾರ್ಡೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಕೇಳಿದ್ನಂದ್ರ ಡೈಮಂಡ್ ಆತು. ನ್ಯಾಚುರಲ್ ಸಾಫ್ಟ್ ಸಬ್ಸ್ಟೆನ್ಸ್ ಕೇಳಿದ್ನಂದ್ರ ಇಲ್ಲ ಕಾರ್ಬನ್, ನ್ಯಾಚುರಲ್ ಕಾರ್ಬನ್ದಾಗ ನ್ಯಾಚುರಲ್ ಸಾಫ್ಟೆಸ್ಟ್ ಮಟೀರಿಯಲ್ ಇಲ್ಲ ಸಬ್ಸ್ಟೆನ್ಸ್ ಕೇಳಿದ್ನಂದ್ರ ಆನ್ಸರ್ ಏನಾಕೈತಿ, ಗ್ರಫೈಟ್ ಆಕೈತಿ. ವೆರಿ ಇಂಪಾರ್ಟೆಂಟ್, ಏನಾಕೈತ್ರಿ, ಗ್ರಫೈಟ್ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಅಂದಿದಾರ, ದ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಮೇನ್ಲಿ ಡ್ಯೂ ಟು ಇನ್ಕ್ರೀಸ್ ಇನ್ ಅಟ್ಮಾಸ್ಫಿಯರಿಕ್. ಯಾವ್ದ್ರ ಸಂಬಂಧ, ಓಝೋನ್. ಆಪ್ಷನ್ ಎ ಓಝೋನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಡಿ ನೈಟ್ರೋಜನ್. ಎದುರ್ ನಿಂತ್ರ ಹಸಿರು ಮನೆ ಪರಿಣಾಮ ಬೀಳ್ತೈತೆ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ನಿಂತ್ರ ಬೀಳ್ತೈತಿ. ಅಂದ್ರ ಆಪ್ಷನ್ ಏನಾಕೈತ್ರಿ, ಆಪ್ಷನ್ ಡಿ ಯಾವ್ದಾಕೈತಿ, ಕಾರ್ಬನ್
ಡೈಆಕ್ಸೈಡ್. ಇದರದ ಕೆಮಿಕಲ್ ಫಾರ್ಮುಲಾನು ನೆನಪಿಟ್ಕೋರ, CO2 ಅಂತಾರ. ಕಾರ್ಬನ್ ಮೊನಾಕ್ಸೈಡ್ಗೆ CO ಅಂತಂತಾರ. ಯಾವ್ದಕ್ಕಿದ? ಕಾರ್ಬನ್ ಮೊನಾಕ್ಸೈಡ್. ಮೊನೋ ಅಂತಂದ್ರ ಒಂದ, ಡೈ ಅಂತಂದ್ರ ಎರಡ. ನೆನಪಿಟ್ಕೋರಿ. ನೋಡ್ರಿ, ಗ್ರೀನ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಲೀವ್ಸ್ ಈಸ್ ಕಾಲ್ಡ್. ಸಿಂಪಲ್ ಐತಿ. ಗ್ರೀನ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಲೀವ್ಸ್, ಎಲಿ ಮ್ಯಾಗ ಏನ್ ಗ್ರೀನ್ ಕಲರ್ ಬಿದ್ದಿರ್ತೈತಲ್ಲ, ಏನ್ ಕಾರಣ ಅಂತ ಕೇಳಿದ್ರ ಆಪ್ಷನ್ ಸಿ ಆಕೈತಿ ನೋಡ್ರಿ, ಕ್ಲೋರೋಫಿಲ್. ಎದರ್ ನಿಂತ್ರ ಅಂತಂದ್ರ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಕನ್ನಡದಾಗ ಏನಂತಾರ? ದ್ಯುತಿ ಸಂಶ್ಲೇಷಣ. ಇದರ ಮುಖಾಂತರ ಬೆಳಕನ್ನ ಹೀರ್ಕೋತಿರ್ ಕ್ಲೋರೋಫಿಲ್. ಅವಾಗ ಗ್ರೀನ್ ಕಲರ್ ಲೀವ್ಸ್ ಫಾರ್ಮ್ ಆಗಾಕೈತಿ. ಅಂದ್ರ ಆಪ್ಷನ್ ಏನಾಕೈತ್ರಿ? ಆಪ್ಷನ್ ನಂಬರ್ ಸಿ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡ್ಯಾಕ್ಟಿಲೋಗ್ರಾಫಿ. ಡ್ಯಾಕ್ಟಿಲೋಗ್ರಾಫಿ ಈಸ್ ದಿ ಸ್ಟಡಿ ಆಫ್ ಡ್ಯಾಶ್. ಎದ್ರದ್ದು ಡ್ಯಾಕ್ಟಿಲೋಗ್ರಾಫಿ ಅಂದ್ರ ಇಟ್ ಈಸ್ ದಿ ಸ್ಟಡಿ ಆಫ್ ಫಿಂಗರ್ ಪ್ರಿಂಟ್ಸ್. ನೆನಪಿಟ್ಕೊಂಡ್ರಿ, ಫಿಂಗರ್ ಪ್ರಿಂಟ್ಸ್ ನ ಸ್ಟಡಿಗೆ ಏನ್ ಕರಿತೀವಿ? ಸ್ಟಡಿ ಆಫ್ ಫಿಂಗರ್ ಪ್ರಿಂಟ್ಸ್. ಸ್ಟಡಿ ಆಫ್ ಫಿಂಗರ್ ಪ್ರಿಂಟ್ಸ್ ಗೆ ಏನನ್ ಕರಿತೀವಿ ನಾವು? ಸ್ಟಡಿ ಆಫ್ ಫಿಂಗರ್ ಪ್ರಿಂಟ್ಸ್ ಗೆ ಏನನ್ ಕರಿತೀವಿ? ಡ್ಯಾಕ್ಟಿಲೋಗ್ರಾಫಿ. ಏನನ್ ಕರಿತೀವಿ? ಡ್ಯಾಕ್ಟಿಲೋಗ್ರಾಫಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 27th ಎದ್ರ ಬಗ್ಗೆ ಮಾತಾಡಕತ್ತಾರ? ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ವಾಟರ್. ಎದ್ರದ ಇನ್ಸ್ಟ್ರೂಮೆಂಟ್? ಯಾವ ಇನ್ಸ್ಟ್ರೂಮೆಂಟ್? ಸಾಲ್ಟ್ ವಾಟರ್ ಮೆಜರ್ ಮಾಡಕ್ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ? ಸ್ಯಾಲಿನೋಮೀಟರ್ ಅಂತ ಬರ್ತೈತಿ. ಯಾವ್ದು ಬರ್ತೈತಿ? ಸ್ಯಾಲಿನೋಮೀಟರ್. ಸ್ಯಾಲಿನೋಮೀಟರ್ ಯಾವ ಆಪ್ಷನ್ ಆಕೈತಿ? ಆಪ್ಷನ್ ನಂಬರ್ ಸಿ ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ವರ್ಟರ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಡ್ಯಾಶ್. ಇನ್ವರ್ಟರ್ ಅಂದ್ರೆ ಏನ? ಮನ್ಯಾಗ ಕರೆಂಟ್ ಹೋದ್ಕೂಡ್ಲೆ ಆಟೋಮೆಟಿಕ್ ಒಬ್ಬೊಬ್ರ ಮನ್ಯಾಗ ಕರೆಂಟ್ ಹತ್ತೈತಿ. ಅಂದ್ರೆ ಏನ್ ಇರ್ತೈತಿ ಅವ್ರ ಮನ್ಯಾಗ? ಇನ್ವರ್ಟರ್ ಇರ್ತೈತಿ. ಇರ್ಲಿ, ಮನ್ಯಾಗ ಯಾವ್ದು ಕರೆಂಟ್ ಯೂಸ್ ಮಾಡ್ತೀವಿ? ಓಮದಾಗ ಯಾವ ಕರೆಂಟ್ ಯೂಸ್ ಮಾಡ್ತೀವಿ ಅಂದ್ರ AC. AC ಅಂದ್ರೆ ಏನ? ಆಲ್ಟರ್ನೇಟಿಂಗ್ ಕರೆಂಟ್. ಏನಂತಾರ್ರಿ? ಆಲ್ಟರ್ನೇಟಿಂಗ್ ಕರೆಂಟ್. ವೆರಿ ಇಂಪಾರ್ಟೆಂಟ್. ಏನಂತಾರ? ಆಲ್ಟರ್ನೇಟಿಂಗ್ ಕರೆಂಟ್. ಮತ್ತ ಇನ್ವರ್ಟರ್ ಏನ್ ಕನ್ವರ್ಟ್ ಮಾಡ್ತೈತೆ? ಡೈರೆಕ್ಟ್ ಕರೆಂಟ್ ನ ಎದಕ್ಕೆ ಕನ್ವರ್ಟ್ ಮಾಡ್ತೈತಿ? ಆಲ್ಟರ್ನೇಟಿಂಗ್ ಕರೆಂಟ್ ಕನ್ವರ್ಟ್ ಮಾಡ್ತೈತಿ. ಅಂದ್ರೆ ಆಪ್ಷನ್ ಏನಾಕೈತ್ರಿ? DC to AC. DC to AC ಇರುವಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಡಿ ಆಕೈತಿ ನೋಡ್ರಿ. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಂದಿದಾರ? The common name for a potassium carbonate is. Potassium carbonate ಎದ್ರದ್ದು ಕಾಮನ್ ನೇಮ್ ಅಂದ್ರ ಪೊಟ್ಯಾಶ್. ಪೊಟ್ಯಾಶಿಗೆ ಏನನ್ ಕರೀತಾರ? ಪೊಟ್ಯಾಸಿಯಂ ಕಾರ್ಬೋನೇಟ್ ಅನ್ ಕರೀತಾರ. ಇದು ಯಾವ ಆಪ್ಷನ್ ಐತ್ರಿ? ಆಪ್ಷನ್ ನಂಬರ್ ಡಿ ಐತ್ ನೋಡ್ರಿ. Temperature of 295 Kelvin is equivalent to approximately dash. Answer 32.33 Fahrenheit, 0 Fahrenheit, 96.33 Fahrenheit. ಅಂದ್ರೆ ಎಲ್ಲ ಫಾರೆನ್ಹೈಟ್ ದಾಗ ಕೊಟ್ಟಾನ. ಇಲ್ಲಿ ನೋಡ್ರಿ, ಈ ಟೈಪ್ ಕ್ವಶನ್ ಬಂತಂದ್ರೆ ಇದನ್ನ ಬಾಯಟ್ ಅಂತ ಹೊಡ್ಯಾಕ್ ಬರಂಗಿಲ್ಲ. ಇದು ಸಾಲ್ವ್ ಮಾಡ್ಲೇಬೇಕು. ಏನೇನ್ ಕೊಟ್ಟಾನವ? ಕೆಲ್ವಿನ್ ಕೊಟ್ಟಾನ. ಕೆಲ್ವಿನ್ ಈಕ್ವಲ್ಸ್ ಟು 295 ಕೆಲ್ವಿನ್ ಕೊಟ್ಟಾನ. ನಮ್ಗೆ ಏನ್ ಕಂಡಿಡಿ ಅಂದನ? ಫಾರೆನ್ಹೈಟ್ ದಾಗ ಎಷ್ಟು ಆಕೈತೆ ಅಂದ ನಮ್ ಸೂತ್ರ ಬರ್ತೈತಿ. F minus 32 divided by 180 equals to K minus 273 divided by 100. ಹೌದಾ? F ಕಂಡಿಡಿಬೇಕ. ಇದನ್ನ ಹಂಗೆ ಇಡೋಣ. F minus 32 divided by 180 equals to K ಎಷ್ಟಿದೆ? 295 minus 273 divided by 100. ಹೌದಾ? F minus 32 divided by 180 equals to ಇದೆಷ್ಟು ಆಕೈತಿ? 22 divided by 100 ಆಕೈತಿ. 295 minus 73 ಅಂದ್ರೆ 0 0 ಕ್ಯಾನ್ಸಲ್ ಆಕೈತಿ. 2 5s 2 11s ಇರ್ಲಿ. ಮತ್ತೆ ಯಾವ ಕ್ಯಾನ್ಸಲ್ ಆಗಂಗಿಲ್ಲ. ಇಲ್ಲಿ ಬರೀಲಿ ನಾನ F minus 32 ಹಂಗ ಬರೀತೀನಿ. ಎರಡು ಗುಣಾಕಾರ ಆಕಾವ್. ಏನಾಕೈತದ? 11 into 18 divided by 5. F minus 32 equals to ಎಷ್ಟು ಆಕೈತಿ? 11 8s 88, 11 1s 11, ಇದೊಂದು 8 ಅಂದ್ರ 19 upon 5. ಹೌದಾ? 5 1s 5, 5 3s 15, 4 ಉಳಿತು. 5 9s 45.3 ಸಾರಿ 0.6 ಆಕೈತಿ. ಯಾಕಂದ್ರೆ 3 ಉಳಿದು. F minus 32 equals to 39.6 ಆಕೈತಿ. F equals to 39.6 plus 32. ಯಾಕಂದ್ರೆ minus 32 ಇದ್ದು ಈಚೆ ಕಡೆ ಬಂದ್ರ plus 32 ಆಕೈತಿ. ಇವೆರಡು ಕೂಡಿಸ್ರಿ 39.6. ನೆಕ್ಸ್ಟ್ ಏನೈತಿ? 32 ಅಂದ್ರ 0.0 ಅಂತ ತಗೋತೀನಿ. 6 ಇದು 11 71 ಅಂದ್ರೆ ಯಾವ್ದು ಬರ್ತೈತಿ? ಎಷ್ಟು ಫಾರೆನ್ಹೈಟ್? 71.6 ಫಾರೆನ್ಹೈಟ್ ಬರ್ತೈತಿ. ಎಷ್ಟು ಬರ್ತೈತಿ? 71.6 ಫಾರೆನ್ಹೈಟ್. ಎಷ್ಟನೇ ಆಪ್ಷನ್? ಆಪ್ಷನ್ ನಂಬರ್ ಡಿ. ಸರ್ 71.33 ಐತಿ, 71.6 ಅನ್ನಕತ್ತಿರಲ್ಲ ಅನ್ಬೋದು. ಇದು ಆಕ್ಚುಲಿ K minus 273.15 ಅಂತ ಇರ್ತೈತೆ. ನಾನು ಅದನ್ನ ರೌಂಡ್ ಫಿಗರ್ ಏನ್ ಮಾಡೀನಿ? ಬರೇ
273 ತಗೊಂಡಿನಿ. ಇಷ್ಟು ಅಪ್ರಾಕ್ಸಿಮೇಟ್ ಆನ್ಸರ್ ಇದ್ರು ಏನ್ ಫರಕ್ ಬೀಳಂಗಿಲ್ಲ. ಅವ್ ಯಾವ ಆಪ್ಷನ್ ನಿಯರ್ ಇಲ್ಲ. ನಿಯರೆಸ್ಟ್ ಆಪ್ಷನ್ ಯಾವ್ದಾಕೈತಿ 71.33. ಸ್ಟೂಡೆಂಟ್ಸ್ ಪ್ರತಿಯೊಂದು ಫಸ್ಟ್ ಸೆಕ್ಷನ್ ನಿಂತ್ರ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ 4 ಸೆಕ್ಷನ್ ಕ್ಲಿಯರ್ ಮಾಡೀನಿ. ಇದು ಕ್ಲಿಯರ್ ಮಾಡಿದ ಉದ್ದೇಶ ಏನು, ಎದ್ರಾಗ ಕ್ವಶನ್ ಬರಾಕತ್ತಾವು, ಯಾವ ಟೈಪ್ ಕ್ವಶನ್ ಕೇಳಾಕತ್ತಾರ, ಇದನ್ನು ಸ್ವಲ್ಪ ಲಕ್ಷ ಕೊಡ್ರಿ. ಆಮೇಲೆ ನಾ ಇದೇನ್ ಕ್ವಶನ್ ಪೇಪರ್ ಬಿಡಿಸಿನಿ ಇದನ್ನ ಡಿಸ್ಕ್ರಿಪ್ಷನ್ ದಾಗೂ ಹಾಕ್ತೀನಿ. ಕರೆ 1.5 ಡೇ ಆಕೈತಿ ಹಾಕ್ತೀನಿ. ನೀವು ನೋಡ್ರಿ, ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊರಿ, ಯಾವ್ದಕ್ಕೆ ಆದ್ಯತೆ ಕೊಡ್ಬೇಕು ಕೊಡ್ರಿ. ಸೈನ್ಸ್ ನೋಡಿ ಈ ರೀತಿ ಕ್ವಶನ್ ಕೇಳಾಕತ್ತಾನ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ರಿ. ಪ್ರೀವಿಯಸ್ ಎಕ್ಸಾಮ್ ದಾಗ ಪಾಪ ಹುಡುಗರು ಬರ್ದಾರ, ಬಹಳಷ್ಟು ಮಂದಿದ ಸೈನ್ಸ್ ಜನರಲ್ ಅವೇರ್ನೆಸ್ ಕೈ ಹಿಡಿದಿಲ್ಲ. ಅದಕ್ಕೆ ಈಗಿನ ಆದ್ಯತೆ ಕೊಡ್ರಿ, ಈಗಿನ ಪ್ರಿಪರೇಷನ್ ಮಾಡ್ರಿ. ಅದ್ರ ರಿಸಲ್ಟ್ ಬರೋದು ಬರ್ಲಿ ಬಿಡ್ಲಿ ಏನೂ ಆಗ್ಲಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ ನಿಮ್ದು ಏನೋ ಡೌಟ್ಸ್ ಕಮೆಂಟ್ಸ್ ಇದ್ರು ಕಮೆಂಟ್ಸ್ ಮಾಡ್ರಿ, ಏನ್ರ ಇದ್ರೆ ಹೇಳ್ರಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.